ಏನಾಯ್ತು ಗುರುಜಿ? ಈಗ ನಾವು ರಾಮನ ಚಿತ್ರದಲ್ಲಿ ರಾಮನ ನೋಡಿದ್ವು. ಗುರುಜಿ ಏನ್ ಮಾತಾಡ್ತಾ ಇದ್ದೀರಾ? ಚಿತ್ರ ರಾಮಂದಾಗಿರ್ಬೇಕಾದ್ರೆ ರಾಮನೇ ಕಾಣಿಸ್ತಾನಲ್ವಾ? ಚಿತ್ರದಲ್ಲಿ ಇಬ್ಬಿಬ್ರು ರಾಮ ಇದ್ರು. ಒಂದು ಚಿತ್ರದಲ್ಲಿರೋ ರಾಮ, ಮತ್ತೆ ಒಂದು ಇನ್ನೊಬ್ಬ ರಾಮ. ಇವನು ಏನಿದು ರಾಮನ ಭೂತ ಆಗಿರಲ್ಲ ತಾನೆ? ಇರ್ಬೋದು ಗುರುಜಿ. ಅತೃಪ್ತ ಆತ್ಮ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಕಾಣಿಸ್ಕೋಬಹುದು. ಇಲ್ಲಿ ಕೇಳು, ನಮ್ ಮುದಿಯ ಎದುರ್ಕೋತಾ ಇದ್ದಾನೆ. ಇಲ್ಲಿಂದ ಬೇಗ ಹೊರಟೋಗೋಣ, ನಡಿ. ಸರಿಯಾಗಿ ಹೇಳ್ತಿದ್ಯಾ. ಗುರುಜಿ ಬೇಕಿದ್ರೆ ಒಬ್ರೇ ಸಾಯ್ಲಿ. ಗುರುಜಿ ನಾವು ಹೊರಡ್ತೀವಿ. ಆದ್ರೆ ಗುರುಜಿ ಆ ಬಾಬಾಜಿ ಕೀರ್ ಕಳಿಸ್ತಿದ್ದಾರೆ, ಒಬ್ರೇ ತಿನ್ಬೇಡಿ, ನಮ್ಗೂ ಇಟ್ಟಿರಿ. ನಡಿಮಣಿ ಹೋಗೋಣ. ಧಣಿಮಣಿ, ನಮ್ಮನ್ನು ಒಬ್ನೇ ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀರಾ? ಧಣಿಮಣಿ, ಭೂತ ಭೂತ ಭೂತ, ರಾಮ ರಾಮ ರಾಮ, ಕಾಪಾಡು ರಾಮ. ಭೂತ ಇಲ್ಲಿ ಹೇಗೆ? ನೀವು ಕರೆದ್ರ ಆಚಾರ್ಯರೇ? ಆತ್ಮವಂತೂ ನಶ್ವರವಾಗಿರುತ್ತೆ, ಯಾವಾಗ ಎಲ್ಲಿ ಬೇಕಿದ್ರು ಬರುತ್ತೆ. ನಮಗೆಂತ ಬಂಧನ? ಕೇಳ್ತಿದ್ದೀರೋ ಇಲ್ಲ ಹೇಳ್ತಿದ್ದೀರೋ? ಹಾ, ನಾನು ಭೂತ ಆಚಾರ್ಯರೇ. ನಾನು ಎಲ್ಲಾ ಜಾಗದಲ್ಲೂ ಇದ್ದೀನಿ ನೋಡಿ. ಆ ಕಿಟಕಿಲೂ ನಾನಿದ್ದೀನಿ. ಅಲ್ಲಿ ನೋಡಿ, ಆ ಪರ್ದೆಯ ಹಿಂದೆ ಕೂಡ ನಾನಿದ್ದೀನಿ. ವಾಯು ನಾನು, ಜಲದಲ್ಲಿ, ಆಕಾಶದಲ್ಲಿ, ಮನುಷ್ಯನಲ್ಲಿ, ಪಶು ಪಕ್ಷಿಯಲ್ಲಿ, ಬೆಕ್ಕಿನಲ್ಲಿ, ಶ್ವಾನದಲ್ಲಿ, ನಾನು ಎಲ್ಲ ಕಡೆ ಇದ್ದೀನಿ ಆಚಾರ್ಯರೇ. ಕೇಳಿ. ಏನಾಯ್ತು ತಾತ್ಕಾಲಿಕ ಮಹಾರಾಜ? ನೀವು ಭಯದಲ್ಲಿರೋ ಆಗಿದೆ. ಎಲ್ಲ ಸರಿದೆ ತಾನೆ? ಏನಿದೆ? ಕಾಣಿಸ್ತಿದ್ದಾರೆ? ನೀವು ಇದೀವಲ್ಲ ನಾವು? ಓ, ಇದಾ? ಇದು 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 ನಿಮ್ ಮಂಚ ಅಲ್ಲ? ಇದು ನಮ್ಗೆ ಕಾಣಿಸ್ತಿದೆ. ಪಂಡಿತ ರಾಮಕೃಷ್ಣ. ಏನು? ಪಂಡಿತ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ ಇಲ್ಲೇ ಬರೋಕ್ ಸಾಧ್ಯ ತಾತ್ಕಾಲಿಕ ಮಹಾರಾಜ? ಅವರು ಕೆಲವೇ ಗಂಟೆಗಳ ಮೊದಲೇ ಸ್ವರ್ಗವಾಸರಾದ್ರಲ್ಲ. ನಾವು ನಿಮ್ಗೆ ಅದನ್ನೇ ಹೇಳೋಕ್ ಬಂದ್ವಿ. ಪಂಡಿತ ರಾಮಕೃಷ್ಣರ ಅಂತಿಮ ಸಂಸ್ಕಾರ ಕೂಡ ಮುಗಿದೋಯ್ತು. ನಮಗನಿಸ್ತಿದೆ ತಾತ್ಕಾಲಿಕ ಮಹಾರಾಜ, ಪಂಡಿತ ರಾಮಕೃಷ್ಣರ ಮೃತ್ಯುವಿನಿಂದ ನೀವು ಅಧಿಕ ವಿಚಲಿತರಾಗಿದ್ದೀರಾ. ಏಕೆಂದ್ರೆ ನಮ್ಗಿಲ್ಲಿ ನಿಮ್ಮ ಅತಿರಿಕ್ತ ಬೇರೆ ಯಾರೂ ಕಾಣಿಸ್ತಿಲ್ಲ. ಭಗವಂತ, ಪಂಡಿತ ರಾಮಕೃಷ್ಣರ ಭೂತ ಕೇವಲ ನಮಗೆ ಕಾಣ್ತಿದೆ, ಬೇರೆ ಯಾರಿಗೂ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆ ಕಾಣಿಸ್ತಾ ಇಲ್ಲ? ಬೇರೆ ಯಾರಿಗೂ ಕಾಣಿಸಲ್ವಾ? ಮಂತ್ರಿವರ್ಯ ಎಲ್ಲೋದ್ರು? ಏನಾಗ್ತಿದೆ ಇಲ್ಲಿ? ಯಾರು ಕಾಣ್ತಿದಾರೋ ಅವರು ಜೀವಂತವಾಗಿಲ್ಲ, ಯಾರು ಜೀವಂತವಾಗಿದಾರೋ ಅವರು ಕಾಣಿಸ್ತಾ ಇಲ್ಲ. ಕ್ಷಮೆ ಕ್ಷಮೆ,
ಕಾಲ್ ಕಾಲ್ ಕೆಳಗೆ ಕಾಣಿಸ್ತಾ ಇಲ್ಲ. ಭೂತಕ್ಕೆ ಎಲ್ಲಾದ್ರೂ ಕಾಲಿರುತ್ತೇನೋ? ಕ್ಷಮೆ, ನಮ್ಮ ಉದ್ದೇಶ ನಿಮ್ಮನ್ನು ಕೊಲ್ಲೋದಾಗಿರ್ಲಿಲ್ಲ. ನಮಗೆ ಆ ಡೋಂಗಿ ಬಾಬನ ಮಾತನ್ನ ಕೇಳಿ ಇಷ್ಟು ದೊಡ್ಡ ಹೆಜ್ಜೆ ಇಟ್ರಿ ಅಲ್ವಾ? ಹೆದರ್ಕೋಬೇಡಿ, ನಾನು ಈಗ ಇಂದು ನಿಮ್ಗೋಸ್ಕರ ಬಂದಿದ್ದೀನಿ. ನನಗೋಸ್ಕರ ಅಲ್ಲ, ನಿಮ್ ಪ್ರಾಣ ಉಳಿಸೋಕ್ ಬಂದಿದ್ದೀನಿ. ಬಾಬನ ಆಟದ ಬೊಂಬೆಯಾಗಿ ನೀವು ನನಗೆ ಮೃತ್ಯುದಂಡನೆ ನೀಡಿದ್ರಿ, ಆದ್ರೆ ಅವನು ನಿಮ್ಮ ಪ್ರಾಣ ತೆಗೆಯೋದಕ್ಕೆ ಬಯಸ್ತಾ ಇದ್ದಾನೆ. ಅವನೊಬ್ಬ ಡೋಂಗಿ, ವಿಜಯನಗರಕ್ಕೆ ಹಾನಿ ಉಂಟು ಮಾಡೋದಕ್ಕೆ ಬಯಸ್ತಾ ಇದ್ದಾನೆ. ಹಾ, ಆ ಪಾಯಸದಲ್ಲಿ ವಿಷ ಬೆರೆಸಿ ಈಗ ಅವನೇ ನಿಮಗ್ ಕಳಿಸೋನಿದ್ದಾನೆ. ನಮ್ಗೆ ಹೇಗೆ ವಿಶ್ವಾಸವಾಗುತ್ತೆ? ನೀವು ಹೇಳ್ತಿರೋದೇನು ಸತ್ಯನಾ? ಅಯ್ಯೋ, ನೀ ಸತ್ಯಕ್ಕೆ ಕನ್ನಡಿ ಬೇಕೇನೋ? ಸ್ವಯಂ ತಿಂದ್ ನೀವೇ ನೋಡಿ. ಬದುಕಿದ್ರೆ ಇಲ್ಲೇ ಇರಿ, ಇಲ್ದಿದ್ರೆ ಏನು ಪರಲೋಕದಲ್ಲಂತೂ ಸಿಕ್ಕೇ ಸಿಗ್ತೀವಿ. ಪ್ರಭು, ಇಲ್ಲೋಡಿ, ನಿಮ್ ಬಾಬಾ ಅವರು ನಿಮ್ಗೋಸ್ಕರ ಪಾಯಸ ಕಳಿಸಿದ್ದಾರೆ. ನೀವು ಗ್ರಹಣ ಮಾಡಿ. ಕೂತ್ಕೊಳ್ಳಿ. ಆಯ್ತು. ವರುಣಮಾಲಾ, ಹೇಳಿ ಸ್ವಾಮಿ. ನಾವು ಬಯಸ್ತೇವೆ ಮೊದಲು ಈ ಕೀರ್ನ ನೀವು ತಿನ್ನಿ ಅಂತ. ತಿಂದು ಇದರ ಸ್ವಾದ ಹೇಗಿದೆ ಹೇಳಿ. ಶಿವ 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 ಶಿವ, ಎಂತ ಮಾತಾಡ್ತಿದ್ದೀರಿ ಪ್ರಭು? ನೀವು ನಮ್ಮ ಎಂಜಲು ತಿಂತೀರಾ? ತಿಂತೀವಿ, ಯಾಕೆ ತಿನ್ನಲ್ಲ? ಅವಶ್ಯ ತಿಂತೀವಿ. ಧರ್ಮಪತ್ನಿ ನೀವು ನಮಗೆ. ನಿಮ್ಮ ಎಂಜಲು ತಿನ್ನುವುದಕ್ಕೆಂತ ಸಂಕೋಚ? ತಗೊಳ್ಳಿ. ಇಲ್ಲ ಸ್ವಾಮಿ, ಇಲ್ಲ, ಇದು ನಮ್ಮಿಂದ ಆಗಲ್ಲ. ಮೊದಲು ನೀವ್ ಗ್ರಹಣ ಮಾಡಿ, ಅನಂತರ ನಾವು ಗ್ರಹಣ ಮಾಡುತ್ತೇವೆ. ನೀವ್ ತಿನ್ನಿ. ವರ್ಣಮಾಲಾ, ನಾವು ಹೇಳಿದ್ವಲ್ಲ, ಮೊದಲು ನೀವು ತಿನ್ನಿ. ಇಲ್ಲ ಸ್ವಾಮಿ, ನೀವ್ ತಿನ್ನಿ. ಇಲ್ಲ, ಮೊದಲು ನೀವು ತಿನ್ನಿ. ನೀವು ಸ್ವಾಮಿ, ನೀವು ನೀವು. ಎಲೆ ಹೇಗೆ ಕಪ್ಪಾಯಿತು? ಅಯ್ಯೋ ಭಗವಂತ, ಎಲ್ಲೋ ಪಾಯಸ ಕೆಟ್ಟಿರ್ಬೇಕು. ನಾವು ನಿಮ್ಗೋಸ್ಕರ ಬೇರೆ ಪಾಯಸ ಮಾಡಿ ತರ್ತೀವಿ. ನೋಡಿದ್ರ ಆಚಾರ್ಯ, ಸತ್ಯ ಏನಂತ ಗೊತ್ತಾಯ್ತಲ್ಲ. ಎಲೆ ಕಪ್ಪಾಗಿದೆ. ಏನ್ ಈಗ್ಲೂ ನಿಮಗ್ ಸಂದೇಹವಿದ್ಯಾ? ಪಾಯಸಕ್ಕೆ ವಿಷ ಬೆರೆಸಿಲ್ಲ, ನಿಮ್ ಪ್ರಾಣ ತೆಗೆಯೋ ಉದ್ದೇಶದಿಂದ ಕಳಿಸ್ಲಿಲ್ಲ ಅಂತ? ಸತ್ಯ ಹೇಳಿದ್ರಿ ನೀವು ಪಂಡಿತ ರಾಮಕೃಷ್ಣ. ನಮ್ಮ ಮಾತಿನ ಅರ್ಥ ರಾಮಕೃಷ್ಣನ ಭೂತ. ಒಂದು ವೇಳೆ ನೀವು ಸರಿಯಾದ ಸಮಯಕ್ಕೆ ಎಚ್ಚರಿಕೆ ನೀಡದೇ ಇದ್ದಿದ್ರೆ ನಾವು ಇಲ್ಲೇ ಇರ್ತಿದ್ವಿ ನಿಮ್ಮ ಜೊತೆ ಭೂತವಾಗಿ. ಹಾ, ತುಂಬಾ ದೊಡ್ಡ ಹೃದಯ ನಿಮ್ಮದು ಪಂಡಿತ ರಾಮಕೃಷ್ಣ. ಹಾಗಿದ್ದೀನಿ ನಾನು. ಇದೀರಾ? ಹಾ, ನಾನು ನಿಮ್ಮ ಪ್ರಾಣ ತೆಗೆಯೋ ಪ್ರಯತ್ನ ಪಟ್ಟೆ, ಆದ್ರೆ ನೀವೇ ನನ್ನ ಪ್ರಾಣ ಉಳಿಸಿದ್ರಿ. ಧನ್ಯರು ಪಂಡಿತ ರಾಮಕೃಷ್ಣ, ಧನ್ಯರು ನೀವು. ಆಗಿದ್ದೀನಿ ನಾನು. ಆದ್ರೆ ಅದಕ್ಕೂ ಮೊದಲು ಇದನ್ ಕಂಡು ಹಿಡಿಯೋದಿದೆ. ನನ್ನ ಮತ್ತೆ ನಿಮ್ಮ ಪ್ರಾಣ ತೆಗೆಯೋದ್ರ ಹಿಂದೆ ಆ ಡೋಂಗಿ ಬಾಬನ ಉದ್ದೇಶ ಏನು, ಮತ್ತೀ ಕಾರ್ಯನ ನೀವೇ ಮಾಡ್ಬೇಕು. ನಾವ? ಆದ್ರೆ ಹೇಗೆ? ನೀವು ಮರ್ತಿದ್ದೀರಾ ನೀವ್ಯಾರು? ನಾವು ರಾಜಗುರು ಆಚಾರ್ಯ ತತ್ತಾಚಾರ್ಯ. ಈ ಸಮಯ ನೀವ್ಯಾರು? ಈ ಸಮಯ ತಾತ್ಕಾಲಿಕ ಮಹಾರಾಜ. ಹಾ, ನೀವು ತಾತ್ಕಾಲಿಕ ಮಹಾರಾಜರಾಗಿರೋದ್ರಿಂದ ನಿಮ್ ಜವಾಬ್ದಾರಿಯಾಗಿರುತ್ತೆ ವಿಜಯನಗರದ ಮೇಲೆ ಬರುವ ಎಲ್ಲಾ ಸಮಸ್ಯೆಯಿಂದ ಉಳಿಸೋದು, ನಿಮ್ಮ ರಾಜಧರ್ಮ ನಿಭಾಯಿಸೋದು. ಹಾಗಾದ್ರೆ ಹೇಳಿ, ನಾವೇನ್ ಮಾಡ್ಬೇಕು? ನಾವು ತಯಾರಿದ್ದೀವಿ. ಸರ್ವಪ್ರಥಮ ಆ ಬಾಬನಿಗೆ ಈ ಸಂದೇಶ ಕಳಿಸಿ, ನಿಮ್ಮ ಶಿಷ್ಯರು ಆ ಪಾಯಸನ ಬೀಳ್ಸಿದ್ರು, ಇದರಿಂದ ನೀವು ಆ ಪಾಯಸನ ತಿನ್ಲಿಲ್ಲ ಅಂತ. ಅದಾದ್ಮೇಲೆ ನಾನ್ ಸತ್ತಿರೋದಕ್ಕೆ ಉತ್ಸವ ಮಾಡಿ. ಹೌದು. ಆನಂತರ ವಾಹ್ ಬಾಬಾ,
ನೀವು ನಮಗೋಸ್ಕರ ಏನು ಮಾಡಿದಿರೋ ಅದನ್ನ ಪ್ರಶಂಸೆ ಮಾಡೋದಕ್ಕೆ ಶಬ್ದವಿಲ್ಲ ನಮ್ಮ ಬಳಿ. ಆ ಪಂಡಿತ ರಾಮಕೃಷ್ಣನನ್ನು ನಮ್ಮ ದಾರಿಯಿಂದ ತೆಗೆದುಹಾಕಿ ಏನು ಉಪಕಾರ ಮಾಡಿದ್ದೀರಿ ನೀವು, ನಮಗೆ ಅರ್ಥವೇ ಆಗುತ್ತಿರಲಿಲ್ಲ. ನಿಮಗೆ ಏನು ಮಾಡಬೇಕು ಧನ್ಯವಾದ ಹೇಳೋದಕ್ಕೆ ಅಂತ. ಮಾಡೋದಾದ್ರೂ ಹೇಗೆ ಮಾಡೋದು ಧನ್ಯವಾದ? ಕೊನೆಗೆ ನಾವು ಇದನ್ನ ಯೋಚಿಸಿದೆವು, ನಿಮ್ಮೊಂದಿಗೆ ಭೋಜನ ಮಾಡಬೇಕೆಂದು. ತಿನ್ನು ಮುದುಕ, ತಿನ್ನು ತಿನ್ನು, ನಿನ್ನ ಜೀವನದ ಕೊನೆಯ ಭೋಜನ. ವಿಷಾದ ಪಾಯಸದಿಂದ ಹೇಗೋ ಉಳ್ಕೊಂಡೆ ಮುಟ್ಟಾಳ. ಆದ್ರೆ ಇಂದು ನಮ್ಮ ಆಕ್ರಮಣದಿಂದ ಯಾರು ಉಳಿಸ್ತಾರೆ ನಿನ್ನನ್ನ? ಇಂದು ಇಲ್ಲೇ ನಿನ್ನ ತಲೆಯನ್ನು ಹೊಡೆದು ಹಾಕುತ್ತೇನೆ. ನೀನು ನನ್ನ ಪ್ರಾಣ ತೆಗಿತೀಯ ದುಷ್ಟ. ನಾವು ನಿನಗೆ ನರಕದ ದ್ವಾರ ಪರಿಚಯಿಸದಿದ್ದರೆ ನಮ್ಮ ಹೆಸರು ರಾಜ ಪುರೋಹಿತ ತಥಾಚಾರ್ಯನೇ ಅಲ್ಲ. ಸ್ವೀಕಾರ ಮಾಡಿ ಬಾಬಾ. ಅವಶ್ಯ. ಅದ್ಭುತ, ಅತ್ಯಂತ ಸ್ವಾದಿಷ್ಟ. ಇಂತಹ ಸ್ವಾದಿಷ್ಟ ಭೋಜನಕ್ಕೆ ಈ ಸಮಯ ನಮಗೆ ಇನ್ನೊಂದು ಕೈ ಇದ್ದಿದ್ದರೆ ಅದೂ ಕಡಿಮೆ ಎನಿಸುತ್ತಿತ್ತು. ಒಂದು, ಎರಡು, ಮೂರು. ಏನಾಯ್ತು ಬಾಬಾ? ಮೂರು ಕೈ. ಮೂರನೇ ಕೈ ಬಾಬಾ? ಹಾ, ಈಗಷ್ಟೇ ನಾವು ನಮ್ಮ ಮೂರನೇ ಕೈನ ಅನುಭವ ಮಾಡಿದ್ವಿ. ಏನ್ ಮಾತಾಡ್ತಾ ಇದ್ದೀರಾ ಬಾಬಾ? ನೀವು ಎರಡು ಕೈಯಿಂದ ಭೋಜನ ಗ್ರಹಣ ಮಾಡುತ್ತಿದ್ದೀರಾ? ಅನಿಸ್ತಿದೆ ಬಾಬಾರಿಗೆ ನಮ್ ಗುರುಜಿ ತರ. ಏನು ಏನು? ಯಾಕೆ ಹೊಡ್ದೆ? ನಾನು ಯಾವಾಗ ಹೊಡ್ದೆ? ನೀನ್ ಹೊಡ್ದೆ. ನಾನು ಯಾವಾಗ ನೀನ್ ಕೊಡ್ದೆ? ಬಿಡು, ಸ್ವಾದಿಷ್ಟ ಭೋಜನ. ನೀನ್ಯಾಕೆ ಕೊಡ್ದೆ ಇವಾಗ? ನಾನಾ? ಯಾರಿಗ್ ಹೊಡ್ದೆ? ಈಗ ನನ್ಗೆ ಹೊಡ್ದೆ. ಅದು ಹಿಂಗ್ ಹೊಡ್ದೆ ಗೊತ್ತಾ? ನಾನ್ ಹೊಡಿಲಿಲ್ಲ, ನೀನ್ ಹೊಡೆದಿತ್ತು. ನೀನೇ ಹೊಡೆದಿದ್ದು. ನೀನ್ ಹೊಡ್ದೆ. ನೀನೇ ಹೊಡ್ದೆ. ನೀನ್ ಹೊಡ್ದೆ. ನೀನೇ ಹೊಡ್ದೆ. ನೀನ್ ಹೊಡ್ದೆ. ರಾಮ ಎಲ್ಲಿದ್ದಾನೆ ರಾಮ? ನಮಗಂತೂ ರಾಮ ಕಾಣಿಸ್ತಾನೆ ಇಲ್ಲ. ನಿಮ್ಗಿಲ್ಲಿ ರಾಮನ ಭೂತ ಕಾಣಿಸ್ತಿದ್ಯಾ ಇಲ್ಲಿ ಬಾಬಾ? ಇಲ್ಲ ಇಲ್ಲ, ಯಾವ ಭೂತ್ಗಿತಾನು ಇಲ್ಲ ಇಲ್ಲಿ. ಅದು ಇಬ್ರು ಬಾಲಕರು ಕಿರ್ಚಿದ್ರಲ್ಲ, ಅದಕ್ಕೆ ವಿಚಲಿತರಾದ್ವಿ ಅಷ್ಟೇ. ಇಲ್ದಿದ್ರೆ ಭೂತ್ಗಳು ನಮ್ಮ ಅಧೀನದಲ್ಲಿ ಕುಣಿತಾವೆ. ನೋಡಿದ್ರ ಮೂರ್ಖರ, ಯಾವ ಭೂತಾನೂ ಇಲ್ಲ ಇಲ್ಲಿ. ಒಂದು ವೇಳೆ ಭೂತ ಇದ್ದಿದ್ರೆ ಇವ್ರಿಗೆ ಕಾಣಿಸ್ತಿರ್ಲಿಲ್ವಾ? ಇವರು ಭೂತ ಭವಿಷ್ಯ ನೋಡ್ತಾರೆ. ಅಯ್ಯೋ, ಭೂತಗಳು ಇವರ ಅಧೀನರಾಗಿ ಕುಣಿಯುತ್ತವೆ. ತಿನ್ನಿ ಬಾಬಾ, ತಿನ್ನಿ ತಿನ್ನಿ. ಭೂತ ಭೂತ, ಅಯ್ಯೋ ಅಯ್ಯೋ ಭೂತ, ಅಯ್ಯೋ ಬಾಬಾ ಬಾಬಾ ಕಾಪಾಡಿ, ಬಾಬಾ ಕಾಪಾಡಿ, ಭೂತ ಭೂತ. ನೀವೆಲ್ಲ ಯಾಕೆ ಹೆದರ್ತಿದ್ದೀರಾ? ಗುರುತು ಸಿಕ್ತಾ? ಯಾರು? ರಾಮ. ಸತ್ ಮೇಲೂ ಸಾಯ್ಲಿಲ್ಲ ಡೋಂಗಿ, ಅಲಿತಿದ್ದೀನಿ. ಕೇವಲ ಮತ್ತು ಕೇವಲ ನಿನ್ನ ಕಾರಣ. ನಿನ್ನ ಕಾರಣ ನಾನು ನಿರ್ದೋಷಿಯಾದ್ರೂ ನನ್ನ ಪ್ರಾಣ ತೆಗೆಯಲಾಯಿತು. ನಿನ್ನ ಷಡ್ಯಂತ್ರದ ಕಾರಣ ಮಂತ್ರಿವರ್ಯರನ್ನು ರಜೆಯ ಮೇಲೆ ಹೊರಗಿಡಲಾಯಿತು. ನಿನ್ನ ಕಾರಣ ಆಚಾರ್ಯ ನೀನು ಕಳುಹಿಸಿದ ವಿಷದ ಪಾಯಸವನ್ನು ತಿನ್ನದೆ ಸಾಯ್ತಾ ಸಾಯ್ತಾ ಉಳ್ಕೊಂಡ್ರು. ಹೇಳು, ಯಾರು ನೀನು? ಮತ್ತೆ ನೀನಿಲ್ಲಿ ನಮ್ಮ ವಿಜಯನಗರಕ್ಕೆ ಬರಲು
ಏನು ಕಾರಣ ನಿನ್ನದು? ಉತ್ತರ ಕೊಡು, ಇಲ್ಲದಿದ್ರೆ ಹೇಳ್ತೀನಿ. ನನ್ನ ಹೆಸರು ಮುತ್ಲು ಬಿನ್ ಪಿಂಪಿನ್ ಎಂದು. ನಾನು ಬಹುಮನಿ ಸಂಸ್ಥಾನದ ಮಂತ್ರಿ ಗೂಢಾಚಾರಿ. ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಬಂದಿದ್ದೇವೆ. ಅದೇ ಉದ್ದೇಶದಿಂದ ನನಗೆ ನನ್ನ ಸುಲ್ತಾನರು ಇಲ್ಲಿಗೆ ಕಳುಹಿಸಿದ್ದರು. ವಿಜಯನಗರದ ಮಹಾರಾಜನನ್ನಾಗಿ ತಾತಾಚಾರ್ಯರಂತ ಮೂರ್ಖನನ್ನು ರಾಜ ಮಾಡಲಾಗಿದೆ ಎಂದು ಇದು ನಮಗೆ ತಿಳಿಯುತ್ತಿದ್ದಂತೆ ನಾನು ಆ ಮುಟ್ಟಾಳ ತಾತಾಚಾರ್ಯನ ದಡ್ಡತನದ ಲಾಭ ಪಡೆದೆ. ನಾನು ನಿನ್ನ ಮತ್ತು ತಾತಾಚಾರ್ಯನನ್ನು ಮುಗಿಸುವುದಕ್ಕೆ ಈ ತಂತ್ರ ರಚಿಸಿದ್ದೆ. ಅದರಂತೆಯೇ ನಾನು ಬಾಬನಾಗಿ ಇಲ್ಲಿಗೆ ಬಂದೆ. ನಿಮ್ಮ ರಾಜ್ಯದ ಗಡಿಯಲ್ಲಿ ನಮ್ಮ ಸೇನೆ ಆಕ್ರಮಣ ಮಾಡಲು ತಯಾರಿದೆ. ನಮ್ಮ ಸೇನಾಧಿಪತಿ ಪೂರ್ತಿ ಸೇನೆಯೊಂದಿಗೆ ನಮ್ಮ ಸಂಕೇತಕ್ಕಾಗಿ ಕಾಯುತ್ತಿದ್ದಾರೆ. ನಿಮ್ಮ ಸೇನೆಯ ವಿಸ್ತಾರ ಮತ್ತು ವಿವರಣೆ ನೀಡು. ಎಷ್ಟು ಸೈನಿಕರು, ಎಷ್ಟು ಆನೆ, ಎಷ್ಟು ಕುದುರೆಗಳಿವೆ, ಎಲ್ಲವನ್ನು ವಿಸ್ತರಿಸಿ ಹೇಳು. ಇನ್ನು ಎಷ್ಟು ದೂರವಿದೆ ನಿನ್ನ ಸೇನೆ ನಮ್ಮ ರಾಜ್ಯದ ಗಡಿಯಿಂದ? 6000 ಅಡಿ ದೂರದಲ್ಲಿ. ನೀನು ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಬಂದಿದ್ದೀಯಾ? ಮಣಿ, ಖಡ್ಗ ಕೊಡು. ನಾವು ಈಗಲೇ ಇದೇ ಸಮಯ ಇವನ ಕತೆ ಸಮಾಪ್ತಿ ಮಾಡುತ್ತೇವೆ. ನಿನಗೆಷ್ಟು ಧೈರ್ಯವಿರಬೇಕು ದುಷ್ಟ! ನೀವು ವಿಜಯನಗರದಲ್ಲಿ ಸ್ಥಾಪಿತರಾಗುವ ಸ್ವಪ್ನ ಕಾಣ್ತಿದ್ದೀರಾ? ಕೂಗು, ಇನ್ನಷ್ಟು ಕೂಗು. ನಿನ್ನ ಈ ವಿಜಯನಗರ ನಮ್ಮ ಗುಲಾಮರಾಗೇ ತೀರುತ್ತದೆ. ಅಸಂಭವ! ನಾವಿರುವಾಗ ಇದು ಅಸಂಭವ. ಎತ್ತು ನಿನ್ನ ಖಡ್ಗವನ್ನು, ಮಾಡು ನನ್ನೊಂದಿಗೆ ಹೋರಾಟ. ಉಳಿಸಿಕೋ ನಿನ್ನ ರಾಜ್ಯವನ್ನು ನಮ್ಮಿಂದ, ಮುಟ್ಟಾಳ ಮುದುಕ. ಏನ್ ಯೋಚಿಸ್ತಿದ್ದೀರಾ ಆಚಾರ್ಯರೇ? ಶತ್ರು ನಿಮ್ಗೆ ಸವಾಲ್ ಹಾಕ್ತಿದ್ದಾನೆ. ಮುಂದೆ ಹೋಗಿ ಈ ದುಷ್ಟನ ಅಹಂಕಾರವನ್ನು ಮಣ್ಣಲ್ಲಿ ಮಣ್ಣಾಗಿಸಿ. ಗುರುವರ್ಯ, ಇವನು ಅವರ ಸೇನೆಯ ಮಂತ್ರಿ. ಒಂದ್ ವೇಳೆ ನೀವಿವನನ್ನ ಪರಾಜಯಗೊಳಿಸಿದ್ರೆ ನಮ್ಮ ರಾಜ್ಯದ ಸೀಮೆಯಲ್ಲಿರುವ ಇವನ ಸೇನೆಯ ಮನೋಬಲ ತಾನಾಗೇ ಕುಗ್ಗುತ್ತೆ. ಈ ಸಮಯ ನೀವು ನಮ್ಮ ಮಹಾರಾಜರಾಗಿರುವ ಜವಾಬ್ದಾರಿ ನಿಭಾಯಿಸಲೇಬೇಕು ಗುರುವರ್ಯ. ಮುಂದೆ ನುಗ್ಗಿ ಮೇಲೆತ್ತಿ ಖಡ್ಗವನ್ನು. ಹೆದರಿಕೊಂಡ್ಯ ಮೂರ್ಖ! ಬಾ, ತಯಾರಿದ್ದೀವಿ ನಾವು. ಮೂರ್ಖ ಅಂದ್ಯಲ್ಲ ನೀನು ನನ್ನನ್ನ. ಈಗ ನೋಡು ಈ ಮೂರ್ಖನ ಪ್ರಳಯಕಾರಿ ರೂಪ. ಎದುರಿಸು ಈ ರಾಜಗುರು ತಾತಾಚಾರ್ಯನನ್ನ. ಬಾ. ಈ ಹೆದರಿರುವ ಬೆಕ್ಕು ನಮ್ಮೊಂದಿಗೆ ಹೋರಾಡುವುದೇ? ಹೇ, ಎದರಿಸು ನಮ್ಮನ್ನು ನಿನ್ನ ಖಡ್ಗದಿಂದ. ಇಲ್ಲದಿದ್ದರೆ ಮುಷ್ಟಿಯಿಂದಲೇ ಹೊಡೆದರುಳಿಸುತ್ತೇನೆ. ಇದು ನಿನ್ನಿಂದಾಗುವುದಿಲ್ಲ. ಯಾರು ಹೇಳ್ತಿದ್ದಾರೆ ಈ ಮಾತನ್ನು? ನೀನು ಸ್ವಯಂ ಮೀಸೆಯಷ್ಟು ಉದ್ದ ವ್ಯಕ್ತಿತ್ವವಿರುವವನು ಹೇಳುವೆಯಾ? ತಾತಾಚಾರ್ಯ! ಯಾಕೆ? ಏನಾಯಿತು? ಬೆವರಿಳೀತಾ ಎಲ್ಲಾ ಕಡೆ. ಉಳಿಸ್ತೀಯಾ ವಿಜಯನಗರವನ್ನ ನನ್ನ ಎದುರು? ನೀನೊಬ್ಬ ತೆವಳುತ್ತಿರುವ ಕೀಟ. ಇಲ್ಲ ಆಚಾರ್ಯ,
ನೀವ್ ಈ ರೀತಿ ಸೋಲೊಪ್ಕೊಳಕ್ಕಾಗಲ್ಲ. ಒಂದ್ ವೇಳೆ ಇವತ್ ನೀವು ಸೋತ್ರೆ ಇದು ಸಂಪೂರ್ಣ ವಿಜಯನಗರದ ಸೋಲಾಗತ್ತೆ. ನೀವು ಗೆಲ್ಲಲೇಬೇಕು. ನೀವ್ ಈ ತರ ಸೋಲೋ ಹಾಗಿಲ್ಲ, ಹೋರಾಡ್ಲೇಬೇಕು ನೀವು. ಹೇಗೆ ರಾಮ, ಹೇಗೆ? ಶಕ್ತಿಯೇ ಇಲ್ಲ ನಮ್ಮಲ್ಲಿ. ನೀವಿದನ್ ಕುಡೀರಿ. ಇದನ್ ಕುಡಿತಿದ್ದ ಹಾಗೆ ನನ್ನ ಎಲ್ಲಾ ಭೂತದ ಶಕ್ತಿ ನಿಮ್ಮೊಳಗ್ ಬರುತ್ತೆ. ಈಗ ನೀವು ಈ ಹೋರಾಟದಲ್ಲಿ ಒಬ್ರೇ ಇಲ್ಲ ಆಚಾರ್ಯರೇ, ನಾನು ನಿಮ್ ಜೊತೆ ಇದ್ದೀನಿ. ಇದು ನಮ್ಮ ವಿಜಯನಗರದ ಸುರಕ್ಷತೆ ಹಾಗೂ ಆತ್ಮಗೌರವದ ಪ್ರಶ್ನೆ. ಗೆಲ್ಲೇಬೇಕು. ನೆನಪಿರ್ಲಿ, ರಾಷ್ಟ್ರ ಪ್ರೇಮಕ್ಕಿಂತ ದೊಡ್ಡದು ಬೇರೆ ಯಾವ ಪ್ರೇಮನೂ ಇಲ್ಲ. ರಾಷ್ಟ್ರ ಧರ್ಮಕ್ಕಿಂತ ದೊಡ್ಡ ಬೇರೆ ಯಾವ ಧರ್ಮವೂ ಇಲ್ಲ. ರಾಷ್ಟ್ರ ಶತ್ರುಗಿಂತ ದೊಡ್ಡ ಬೇರೆ ಯಾವ ಶತ್ರುವೂ ಇಲ್ಲ. ತಗೊಳ್ಳಿ. ಮುಂದೆ ನುಗ್ಗಿ ಆಚಾರ್ಯ. ರಾಜನಾಗಿದ್ದರೆ ರಾಜನ ತರ ಹೋರಾಡು, ರಾಜನ ತರ ನಮ್ಮೊಂದಿಗೆ ಯುದ್ಧ ಮಾಡು. ಎತ್ಕೋ ಖಡ್ಗ, ಮಾಡು ಹೋರಾಟ. ಈ ಬಾಬನೊಂದಿಗೆ ಬಂದ ಪ್ರತಿಯೊಬ್ಬರನ್ನು ಬಂದಿ ಮಾಡಲಾಗಿದೆ ತಾತ್ಕಾಲಿಕ ಮಹಾರಾಜ. ಈಗ ಹೆಚ್ಚು ಕಡಿಮೆ ಈ ರಾಜ್ಯದ ಒಳಗೆ ನುಗ್ಗೋ ಎಲ್ಲ ಪ್ರಕಾರಗಳು ಶಕ್ತಿಹೀನವಾಗಿವೆ. ಏನೋ ಈಗ ಎಲ್ಲವೂ ಸೀದಾ ಸ್ಪಷ್ಟವಾಗಿ ಕಾಣ್ತಿದ್ಯೇನು ನಿನಗೆ ದುಷ್ಟ? ಹೇಳ್ಕೊಂಡು ಹೋಗಿ ದುಷ್ಟನನ್ನ ಬಂಧಿಸಿ ಕತ್ತಲು ಕೋಣೆಯಲ್ಲಿ. ಇವನಿಗೆ ದಂಡನೆ ನಾವೇ ಸ್ವಯಂ ನಿಶ್ಚಯ ಮಾಡುತ್ತೇವೆ. ಎಂತಹ ದಂಡನೆ ಎಂದರೆ ಅದರ ನಂತರ ಮತ್ತೆ ಇನ್ನೆಂದು ಇಂತಹ ಶತ್ರು ನಮ್ಮ ವಿಜಯನಗರದ ಮೇಲೆ ಕೆಟ್ಟ ದೃಷ್ಟಿ ಬೀರುವ ಮೊದಲು 100 ಬಾರಿ ತಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಬೇಕು. ಕರೆದೊಯ್ಯಿರಿ ಇವನನ್ನು. ಶುಭಾಶಯಗಳು ತಾತ್ಕಾಲಿಕ ಮಹಾರಾಜ. ನೀವು ನಿಮ್ಮ ರಾಜಧರ್ಮ ನಿಭಾಯಿಸಿದ್ದೀರಿ ಮತ್ತು ಈ ಪದವಿ ಮತ್ತು ಆಸನದ ಗೌರವ ಉಳಿಸಿದ್ದೀರಿ ಮತ್ತು ನಮಗೆ ಪೂರ್ಣ ವಿಶ್ವಾಸವಿದೆ. ಮಹಾರಾಜ ಶ್ರೀಕೃಷ್ಣ ದೇವರಾಯರು ನಿಮ್ಮ ಕರ್ತವ್ಯ ನಿಷ್ಠೆ ಕಂಡು ಅತ್ಯಂತ ಪ್ರಸನ್ನರಾಗುತ್ತಾರೆ. ಹೌದು ಗುರುಜಿ, ಏನ್ ಚಮತ್ಕಾರ ಮಾಡಿದ್ರಿ ನೀವು. ಎಂತ ಅದ್ಭುತ ರೂಪ ತೋರಿಸಿದ್ರಿ ನೀವು. ಹೌದು ಗುರುಜಿ, ಹೌದು. ಇವತ್ತು ನೀವು ಚಮತ್ಕಾರನೇ ಮಾಡಿದ್ರಿ. ಈ ಚಮತ್ಕಾರ ನಮ್ಮದಲ್ಲ, ಪಂಡಿತ ರಾಮಕೃಷ್ಣರದ್ದು. ಒಂದು ವೇಳೆ ಅವರ ಪುಣ್ಯ ಆತ್ಮ ನಮ್ಮ ಜೊತೆಗಿರದಿದ್ದರೆ ನಾವು ಜೀವಂತವಾಗಿ ಇರ್ತಿರ್ಲಿಲ್ಲ. ಅವರ ಆತ್ಮವೇ ನಮ್ಮೊಳಗಿರುವ ದೇಶಭಕ್ತನನ್ನು ಎಚ್ಚರಗೊಳಿಸಿತು. ವಾಹ್, ಮರಣಾನಂತರವೂ ಎಂತಹ ಲೀಲೆ ರಚನೆ ಮಾಡಿದರು ನಮ್ಮ ಪಂಡಿತ ರಾಮಕೃಷ್ಣ. ಅವರ ಪ್ರಾಣಹರಣ ಮಾಡಿದವರ ಪ್ರಾಣವನ್ನೇ ಉಳಿಸಿದರು. ಏನ್ ಹೇಳಿ, ಹೇಗೆ ಹೇಳೋದು ಅಂತ ಅರ್ಥವೇ ಆಗುತ್ತಿಲ್ಲ. ಶಬ್ದವಿಲ್ಲ ನಿಮ್ಮ ಬಳಿ ಕ್ಷಮೆ ಕೇಳುವುದಕ್ಕೆ. ಬಹುಶಃ ನಮ್ಮಿಂದೇನು ತಪ್ಪಾಗಿದೆಯೋ ಅದಕ್ಕೆ ಯಾವ ಲೋಕದಲ್ಲೂ ಕ್ಷಮೆ ಇರುವುದಿಲ್ಲ. ನಾಚಿಕೆಯಾಗುತ್ತಿದೆ ನಮಗೆ ನಮ್ಮ ಮೇಲೆ. ಅವರನ್ನ ಜೀವನ ಪರ್ಯಂತ ನಮ್ಮ ಪ್ರತಿಸ್ಪರ್ಧಿ ಶತ್ರು ಅಂತ ನಂಬ್ತಾ ಬಂದ್ವು. ಆ ನಿಮ್ಮ ಪುತ್ರನೇ ನಮ್ಮ ಪ್ರಾಣ ಉಳಿಸಿದ್ರು.
ಅಪರಾಧಿ ನಾವು. ನಮಗೆ ದಂಡನೆ ನೀಡಿ. ನಿಮಗೇನೇ ದಂಡನೆ ನೀಡಬೇಕೆನಿಸಿದರೂ ನಮಗೆ ದಂಡನೆ ನೀಡಿ. ಈ ಪಾಪದ ಭಾರವನ್ನ ನಮ್ಮಿಂದ ಹೊರಲಾಗುತ್ತಿಲ್ಲ. ಹೊಡಿರಿ, ನಮಗೆ ದಂಡನೆ ನೀಡಿ. ಹೊಡಿರಿ, ಹೊಡಿರಿ. ಏನ್ ಯೋಚಿಸ್ತಿದ್ರಿ ಅಮ್ಮವ್ರೆ? ಬಾರ್ಸಿ ಒಂದ್ 3-4 ನಿಮ್ ದಂಡದಿಂದ ನಮ್ಗೂ ಸಮಾಧಾನ ಅನ್ಸುತ್ತೆ. ಮೆದುವಾಗಿ ಮಾತ್ರ ಹೊಡಿಬೇಡಿ. ಅವ್ರಿಗೆ ಚೆನ್ನಾಗ್ ಅನ್ಸುತ್ತೆ, ಆದ್ರೆ ನಮ್ಗಲ್ಲ. ಏನು ಹೇಳ್ತಿದ್ದಾರೆ? ಹೇಳ್ತಿದ್ದಾರೆ, ಒಂದ್ ವೇಳೆ ಹೃದಯದಿಂದ ಯಾರಿಗಾದ್ರೂ ಪಶ್ಚಾತ್ತಾಪ ನೀವ್ ಪಟ್ರೆ, ಹೃದಯದಿಂದ ಅವ್ರಿಗೋಸ್ಕರ ನೀವ್ ಕ್ಷಮೆ ಕೇಳಿದ್ರೆ, ಹೃದಯದಿಂದ ಮೃತ ವ್ಯಕ್ತಿಯ ಹೆಸರು ಕೂಗಿದ್ರೆ, ಮೃತ ವ್ಯಕ್ತಿ ಪುನಃ ಜೀವಂತವಾಗ್ತಾರೆ. ಬಹುಶಃ ಹಾಗಾಗಿದ್ರೆ ಚೆನ್ನಾಗಿರ್ತಿತ್ತು. ಸಾಧ್ಯವಿದೆ, ಬನ್ನಿ ನಮ್ ಜೊತೆ. ಇಲ್ಲಿದ್ದಾನೆ ರಾಮ, ಇಲ್ಲಿದ್ದೀರಾ ನೀವು. ಕೂಗಿ ರಾಮನ್ ಹೆಸರನ್ನ. ಅಮ್ಮನೂ ನೋಡಕ್ ಬಯಸ್ತಿದ್ದಾರೆ ನಿಮ್ ಪಶ್ಚಾತ್ತಾಪದಲ್ಲಿ ಎಷ್ಟು ಸತ್ಯವಿದೆ ಅನ್ನೋದನ್ನ. ಅಮ್ಮನಿಗೆ ಪೂರ್ಣ ವಿಶ್ವಾಸವಿದೆ, ನಿಮ್ ಪಶ್ಚಾತ್ತಾಪದಲ್ಲಿ ಸ್ವಲ್ಪನಾದ್ರೂ ಸತ್ಯವಿದ್ರೆ ರಾಮ ಈಗ್ಲೇ ಪುನಃ ಎದ್ದು ಕೂರ್ತಾರೆ. ಕೂಗಿ, ನಿಮ್ ಸಂಪೂರ್ಣ ಹೃದಯದಿಂದ ಸ್ಮರಣೆ ಮಾಡ್ತಾ ಹೃದಯದಿಂದ ಕೂಗಿ. ಸರಿ, ಪ್ರಯತ್ನ ಮಾಡ್ತೀವಿ. ಪಂಡಿತ ರಾಮಕೃಷ್ಣ, ರಾಮ ರಾಮ, ನನ್ನ ಪ್ರೀತಿಯ ಮಿತ್ರ ರಾಮ. ಹೇಳಿ ಗುರುಜಿ. ಭೂತ, ರಾಮನ್ ಭೂತ. ಗುರುಜಿ ಅವ್ರು ನಿಜವಾಗ್ಲೂ ಜೀವಂತವಾಗ್ಬಿಟ್ರು. ನೀವು ಮರಳಿ ಬರ್ಲೇಬೇಕಾಯ್ತು ಆಚಾರ್ಯರೇ. ನಿಮ್ಮ ಪಶ್ಚಾತ್ತಾಪದಲ್ಲಿ ಎಷ್ಟು ಶಕ್ತಿ ಇತ್ತಂದ್ರೆ ಭಗವಂತ ನನಗೆ ಪುನರ್ಜೀವನ ನೀಡೋದಕ್ಕೆ ವಿವಶನಾಗಿ ಹೋದ. ತುಂಬಾ ಚೆನ್ನಾಗಿದೆ ಪಂಡಿತ ರಾಮಕೃಷ್ಣ, ಚೆನ್ನಾಗಿದೆ. ನಮಗೆಲ್ಲರಿಗೂ ನಿಮ್ಮ ಮೇಲೆ ಗರ್ವವಿದೆ. ಮತ್ತೊಮ್ಮೆ ನೀವು ವಿಜಯನಗರದ ಮೇಲಾಗುತ್ತಿದ್ದ ಅತಿದೊಡ್ಡ ಷಡ್ಯಂತ್ರದಿಂದ ಕಾಪಾಡಿದ್ದೀರಾ. ನಿಮ್ಮ ಬುದ್ಧಿವಂತಿಕೆಯಿಂದ ಮೃತ್ಯುವಿನ ದವಡೆಯಿಂದ ಬದುಕಿ ಬರುವ ಕಾರ್ಯ ಯಾರು ತಾನೇ ಮಾಡಲು ಸಾಧ್ಯ? ಮೃತ್ಯುವಿನ ದವಡೆಯಿಂದ ಬದುಕಿರುವ ಕಾರ್ಯವೇ? ಅರ್ಥವೇನು ಈ ಮಾತಿನದು? ನೀವು ಸತ್ತು ಹೋಗಿದ್ರಲ್ವಾ? ಅಯ್ಯೋ ಇಲ್ಲ ಆಚಾರ್ಯ, ಇಷ್ಟು ಶೀಘ್ರ ಈ ರಾಮಕೃಷ್ಣ ನಿಮ್ಮನ್ನ ಹಿಂಬಾಲಿಸೋದು ಎಲ್ಲಿ ಬಿಡ್ತಾನೆ? ಸತ್ತಿರ್ಲಿಲ್ವಾ? ಇಲ್ಲ. ಅಲ್ಲಿ ಮೃತ್ಯು ದಂಡನೆಯಿಂದ ಬದುಕುಳಿದಿದ್ರ? ಸುರಕ್ಷಿತ. ಆರಂಭದಿಂದ ಜೀವಂತವಾಗಿದ್ರ? ಅದೇ ಕೃಪೆಯಿಂದ. ಭೂತವಾಗಿರ್ಲಿಲ್ವೇ? ಏನಾಚಾರ್ಯರೇ, ಜೀವಂತ ವ್ಯಕ್ತಿ ಎಲ್ಲಾದ್ರೂ ಭೂತ ಆಗೋಕ್ ಸಾಧ್ಯನಾ? ನಾಟಕವೇ ಇದೆ ಎಲ್ಲ. ಶುದ್ಧ ರೂಪದಿ. ಅಂದ್ರೆ ಹೇಗಾಯ್ತು ಇದೆಲ್ಲ? ಹೇಳ್ತೀನಿ ಆಚಾರ್ಯರೇ, ಎಲ್ಲ ಹೇಳ್ತೀನಿ ಹೇಗಾಯ್ತು ಅಂತ. ಹೇಗಾಯ್ತು ಇದೆಲ್ಲ? ಹೇಳ್ತೀನಿ ಆಚಾರ್ಯರೇ, ಎಲ್ಲ ಹೇಳ್ತೀನಿ ಹೇಗಾಯ್ತು ಅಂತ. ಮುಟ್ಟಳನ್ನಾಗಿ ಮಾಡಿದ್ರೆ ನೀವು ನಮ್ಮನ್ನ. ಎಂತ ಮಾತಾಡಿದ್ರಿ ಗುರುಜಿ? ನೀವು ಮಾಡೋದೇನ್ ಅವಶ್ಯಕತೆ ಇದೆ? ನೀವು ಮೊದ್ಲೇ ಮುಟ್ಟ. ಇಲ್ಲಿ ಬಾ. ಕ್ಷಮಿಸ್ಬೇಕು ಆಚಾರ್ಯರೇ, ಆದ್ರೆ ಬೇರೆ ದಾರಿ ಇರ್ಲಿಲ್ಲ ನನ್ನ ಹತ್ರ. ಪ್ರಶ್ನೆಯಾಗಿತ್ತು ರಾಜ್ಯದ ಸುರಕ್ಷೆಯದ್ದು, ವಿಜಯನಗರದ ಗೌರವದ್ದು. ಒಬ್ಬ ಅವಕಾಶವಾದಿ ಶತ್ರು ಬಂದು ತಂತ್ರ ರಚಿಸಿ ನಮ್ಮನ್ನ ಮೂರ್ಖನನ್ನಾಗಿ ಮಾಡಿ ನಮ್ಮ ರಾಜ್ಯನ ಅಧೀನ ಮಾಡುವವನಿದ್ದ. ಕೇವಲ ಇದೇ ಮಾತಿನ ಅನುಭವ ಮಾಡಿಸ್ಬೇಕಿತ್ತು, ಅಷ್ಟು ಸರಳವಲ್ಲ ಎಂಬುದು. ಏನ್ ಸರಿ ಅನ್ನಿಸ್ತೋ ಅದನ್ನೇ ಮಾಡಿದೆ. ಎಷ್ಟೇ ಮುನಿಸ್ಕೊಂಡ್ರು, ಜಗಳ ಆಡಿದ್ರು, ಏನೇ ಇರ್ಸು ಮುರ್ಸು ಇದ್ರು ಅದನ್ನ ನಮ್ಮ ಒಳ ವಿಷಯ. ಏಕೆ ಇದರ ಲಾಭ ಪಡೆಯೋ ಅವಕಾಶ ಬೇರೆಯವ್ರಿಗೆ ಕೊಡ್ಬೇಕು ನಾವು? ಮತ್ತೆ ಆ ಪದಾರ್ಥ ನೀವು ನಮಗೆ ಕುಡಿಯೋ ಕೊಟ್ಟಿದ್ದು ಅದು ಕೇವಲ ಜಲವಾಗಿತ್ತು ಪ್ರಭು. ಅದ್ ಕುಡಿತಿದ್ದ ಹಾಗೆ ನಮ್ಮಲ್ಲಿ ಅಷ್ಟೊಂದು ಶಕ್ತಿ ಹೇಗ್ ಬಂತು? ಆ ಶಕ್ತಿಯಂತೂ ಮೊದಲೇ ನಿಮ್ಮ ಒಳಗೆ ವಿದ್ಯಮಾನವಾಗಿತ್ತು ಪ್ರಭು. ನಾನು ಕೇವಲ ಚಿಕ್ಕದೊಂದು ಮನೋವೈಜ್ಞಾನಿಕ ಗಾಳಿ ನೀಡಿ ಎಚ್ಚರಗೊಳಿಸಿದೆ. ಇಲ್ದಿದ್ರೆ ಸತ್ಯ ಇದೇನೆ, ನೀವು ನಿಮ್ಮ ಸ್ವಯಂ ಶಕ್ತಿಯಿಂದ ಆ ಬಾಬಾನನ್ನ ಪರಾಜಯಗೊಳಿಸಿದ್ರಿ. ಹೌದಾ? ಶುರುವಾಯ್ತಾ ನಿಮ್ಮ ಜ್ಞಾನ ವರ್ಷ? ಪಂಡಿತ ಎಚ್ಚರಗೊಂಡ. ಒಂದು ವೇಳೆ ನಮಗೇನಾದ್ರೂ ಆಗಿದ್ದಿದ್ರೆ ಯಾರದಕ್ಕೆ ಜವಾಬ್ದಾರಿ ಆಗ್ತಿದ್ರು? ನಿಮಗೇನಾದ್ರೂ ಆಗಿದ್ದಿದ್ರು ಏನಾಗ್ತಿತ್ತು? ಉತ್ತರ ಜವಾಬ್ದಾರಿ ಆಗೋಕೆ. ನೀವೆಲ್ಲಿ ಜೀವಂತವಾಗಿ ಉಳಿತಿದ್ರಿ ಇದನ್ನೆಲ್ಲ ನೋಡೋಕೆ?
ಮತ್ತಿನ್ನೊಂದು ವಿಷಯ, ಒಂದ್ ವೇಳೆ ನಿಮ್ಗೇನಾದ್ರೂ ಆಗಿದ್ರೂನು ಭಗವಂತನ ದಯೆಯಿಂದ ನಿಮ್ಮ ಪ್ರಾಣ ಹೋಗಿದ್ರೂನು ಈಗ ಆಗ್ತಿದ್ಯಲ್ಲ ಅದೇ ಆಗ್ತಿತ್ತು. ಹಾ, ಅಂತರ ಕೇವಲ ಇಷ್ಟೇ, ನಿಮ್ಮ ಸ್ಥಾನದಲ್ಲಿ ನಾನಿರ್ತಿದ್ದೆ, ಮತ್ತೆ ನನ್ನ ಸ್ಥಾನದಲ್ಲಿ ನಿಮ್ಮ ಭೂತ. ಅದರಲ್ಲೂ ಅಸ್ಲಿ ಭೂತ. ನಗು ಪಂಡಿತ ರಾಮಕೃಷ್ಣ, ನಿನ್ನನ್ನ ಆಮೇಲೆ ನೋಡ್ಕೋತೀನಿ ಪಂಡಿತ ರಾಮಕೃಷ್ಣ. ಬರ್ಲಿ ಮಹಾರಾಜರು, ನಿನಗೆ ನಿನ್ನ ಈ ಉದ್ದಂಡತನಕ್ಕೆ ತಕ್ಕ ಪಾಠ ಕಲಿಸದೆ ಹೋದರೆ ನನ್ನ ಹೆಸರು ರಾಜಗುರು ತಥಾಚಾರ್ಯನೇ ಅಲ್ಲ. ಪ್ರತಿಶೋಧ ತಗೋತೀನಿ ಪಂಡಿತ ರಾಮಕೃಷ್ಣ. ಬಹುದೊಡ್ಡ ದಂಡ ತರಬೇಕಾಗುತ್ತೆ ನೀನಿದಕ್ಕೆಲ್ಲ. ಇರು, ಮಾಡು ಪ್ರತೀಕ್ಷೆ. ನಮ್ಮ ಮುಂದಿನ ಪ್ರಕೋಪಕ್ಕಾಗಿ ಸರ್ವನಾಶ ಮಾಡುತ್ತಾನೆ ಈ ನಿನ್ನ ತಥಾಚಾರ್ಯ. ಎಲ್ಲವನ್ನು ಸರ್ವನಾಶ ಮಾಡುತ್ತಾನೆ. ಅಯ್ಯೋ 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 ಪಂಡಿತ ರಾಮಕೃಷ್ಣ, ಅಯ್ಯೋ ಇವ್ರನ್ನ ಬಿಡಿ. ಈ ಪ್ರತೀಕಾರ ಯಾವತ್ತೂ ನಿಮ್ಮನ್ನು ಬಿಡೋದಿಲ್ಲ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ. ಬಾಬನ ಸೇನೆ ನಮ್ ಗಡಿ ಹತ್ರ ಬಂದಿದೆಯಲ್ಲ, ಅದಕ್ಕೇನು? ಅದ್ರ ಬಗ್ಗೆ ಯೋಚಿಸಿದೀರೇನು? ಅವ್ರಿಗೊಂದು ಪ್ರೇಮ ಪತ್ರ ಕಳಿಸೋದಿದೆ ಮಂತ್ರಿವರ್ಯ. ಹಾ ಹಾ, ಪ್ರೇಮ ಪತ್ರ. ಯುದ್ಧಕ್ಕೆ ಎಲ್ಲವೂ ತಯಾರಾಗಿದೆಯೇ? ಹೌದು ಹುಜೂರ್. ಹುಜೂರ್ ಹುಜೂರ್, ನಿಮಗೊಂದು ಸಂದೇಶ ಬಂದಿದೆ. ಈ ಪತ್ರವನ್ನು ನಾನು ನಿಮ್ಮ ಮಂತ್ರಿ ಪುತ್ಲುಬೀನ್ ಪಿನ್ ಬದಲಾಗಿ ಕಳುಹಿಸುತ್ತಿದ್ದೇನೆ. ಅದೇನಂದ್ರೆ, ನಿಮ್ಮ ಪುತ್ಲು ಸಾಹೇಬರು ಎರಡೂ ಕೈಗಳನ್ನು ನಮ್ಮ ತಾತ್ಕಾಲಿಕ ಮಹಾರಾಜ ಶ್ರೀ ತಥಾಚಾರ್ಯರ ಆದೇಶದ ಮೇರೆಗೆ ಕತ್ತರಿಸಲಾಗಿದೆ. ಈಗ ಅವರು ಏನನ್ನೂ ಬರೆಯೋದಕ್ಕೆ ಅಸಮರ್ಥರಾಗಿರೋದ್ರಿಂದ ಈ ಶುಭ ಕಾರ್ಯ ನಾನ್ ಮಾಡಿದ್ದೇನೆ. ನಾನ್ಯಾರ? ನನ್ನನ್ನ ಜನರು ಪಂಡಿತ್ ರಾಮಕೃಷ್ಣ ಅಂತ ಕರೀತಾರೆ. ಪುತ್ಲುಜಿ ಹೇಳಿದರೆ ನೀವು ವಿಜಯನಗರದ ಮೇಲೆ ಆಕ್ರಮಣ ಮಾಡಲು ಬಂದಿದ್ದೀರೆಂದು. 100 ಆನೆ, 500 ಕುದುರೆ ಮತ್ತು 1 ಲಕ್ಷ ಸೈನಿಕರೊಂದಿಗೆ. ತುಂಬಾ ಒಳ್ಳೆ ವಿಷಯ, ಬರ್ಲೇಬೇಕು. ಬನ್ನಿ ಬನ್ನಿ, ಬಂದು ನಿಮ್ಮ ಸ್ವಯಂ ಅನುಭವ ಪಡೆಯಿರಿ. ಮಿತ್ರರ ಸ್ವಾಗತಕ್ಕಾಗಿ ನಾವು ಎಷ್ಟು ವಿನಮ್ರರೋ ಮತ್ತು ಶತ್ರುಗಳಿಗೆ ಅವರ ಉದ್ದಂಡತನಕ್ಕೆ ಉತ್ತರ ನೀಡೋದಕ್ಕೆ ಅಷ್ಟೇ ಕಠೋರ ಅಂತ. ನಿಮ್ಮ ಆಕ್ರಮಣಕ್ಕೆ ಉತ್ತರ ನೀಡಲು ನಮ್ಮ ಸೇನೆ ಸಂಪೂರ್ಣ ರೀತಿಯಲ್ಲಿ ತಯಾರಿದೆ. ವ್ಯಾಕುಲರೂ ಆಗಿದ್ದೇವೆ. ನಿಮ್ಮೆಲ್ಲರನ್ನು ಉಂಡುಂಡಾಗಿ ಕತ್ತರಿಸಿ ನಿಮ್ಮ ರಾಜ್ಯಕ್ಕೆ ವಾಪಸ್ ಕಳುಹಿಸಲು. ಇದು ನಮ್ಮ ಸವಾಲು ಬಂಧುವರ್ಯ. ವಿಜಯನಗರ ಬಿಡಿ, ವಿಜಯನಗರದ ಸೀಮೆಯಲ್ಲಿರುವ ಒಂದು ಹುಲ್ಲು ಕಡ್ಡಿಯನ್ನು ಕಿತ್ತು ತೋರಿಸಿ. ನಿಮ್ಮ ಶುಭ ಚಿಂತಕ, ವಿಜಯನಗರದ ವಿಶೇಷ ಸಲಹೆಗಾರ ಪಂಡಿತ ರಾಮಕೃಷ್ಣ. ಹುಕುಂ ಮಾಡಿ ಹುಜೂರ್. ಯುದ್ಧಕ್ಕೆ ನಮ್ಮ ಸೇನೆ ಸಿದ್ಧವಾಗಿದೆ ಹುಜೂರ್. ಅಮಿತ್, ಸೈನ್ಯದ ಬಳಿ ಹೋಗು ಮತ್ತವರಿಗೆ ಹೇಳು ಅಲ್ಲಿಂದ ಹೊರಡೋಕೆ. ಇಲ್ಲ ಅಂದ್ರೆ ತುಂಡು ತುಂಡಾಗಿ ಹಿಂದಿರ್ಬೇಕಾಗತ್ತೆ. ಅವರಲ್ಲಿ ಕಾದು ನಿಂತಿದ್ದಾರೆ ನಮ್ಮನ್ನು ಅಪಹಾಸ್ಯ ಮಾಡುವುದಕ್ಕೆ. ಅವರಿಗೆ ಹೇಳು ಶೀಘ್ರವೇ ಹೊರಡೋಕೆ, ಇಲ್ಲದಿದ್ದರೆ ಹೀನಾಯವಾಗಿ ಸಾಯಬೇಕಾಗುತ್ತೆ. ಎಲ್ಲಿಯವರೆಗೂ ಪಂಡಿತ ರಾಮಕೃಷ್ಣ ವಿಜಯನಗರದಲ್ಲಿ ಇರುತ್ತಾನೋ, ವಿಜಯನಗರವನ್ನು ಅಧೀನಕ್ಕೆ ತೆಗೆದುಕೊಳ್ಳುವ ಕನಸು ಕಾಣುವುದು ಮೂರ್ಖತನ. ಬೇಗ ಹಿಂದಿರುಗಲು ಹೇಳು, ಹೋಗು. ದರ್ಬಾರಿಗೆ ಹೋಗ್ತಿರೋದಲ್ವಾ? ಹಾ ಹೌದು. ಹಾಗೆ ಕೇಳ್ತಿದ್ಯಾ? ಇಲ್ಲ, ಹಾಗೇನಿಲ್ಲ. ಇವತ್ ಸ್ವಲ್ಪ ಭಿನ್ನವಾಗಿ ಪ್ರತೀತಿ ಆಗ್ತಿದೆ. ಈ ಪ್ರಸನ್ನತೆ, ಈ ಸಂಗೀತ ಹೇಗ್ ಅನ್ಸ್ತಿದೆ ಅಂದ್ರೆ ಯಾರನ್ನೋ ಭೇಟಿಯಾಗೋ ಹೋಗ್ತಿರೋ ಹಾಗೆ. ಭೇಟಿನಾ? ಯಾರನ್ನ? ಸರಿ ಹೋಗ್ಲಿ ಬಿಡಿ, ಏನು ಇಲ್ಲ. ಇಲ್ಲ ಇಲ್ಲ, ಇವಾಗ ನೀನ್ ಅವಶ್ಯ ಹೇಳಲೇಬೇಕು. ನಿನ್ಗೇನ್ ಅನಿಸ್ತಿದೆ? ನಾನ್ ಯಾರನ್ನ ಭೇಟಿಯಾಗಕ್ ಹೋಗ್ತಿದ್ದೀನಿ? ಯಾರೋ ಇರ್ಬೋದು, ನನ್ಗೇನ್ ಗೊತ್ತು? ಯಾರೋ ಇರ್ಬೋದಾ? ಯಾರೋ ಇರ್ಬಹುದು ಅನ್ನೋ ಅರ್ಥವೇನ್ ನಿಂದು? ನಮ್ಗೇನೋ ಗೊತ್ತಿಲ್ಲ. ಆದ್ರೆ ನಾನ್ ಇಲ್ಲಿವರೆಗೂ ನೀವ್ ಈ ರೀತಿ ತಯಾರಾಗಿ ದರ್ಬಾರಿಗೆ ಹೋಗೋದನ್ನ ನೋಡೇ ಇಲ್ಲ. ನೋಡು ಶಾರದಾ ಮಹೋದಯಿ, ಇವತ್ತು ನನ್ನ ಮನಸ್ಥಿತಿ ಅತ್ಯಂತ ಪ್ರಫುಲ್ಲಿತವಾಗಿದೆ. ಮತ್ತೆ ನಾನು ಅದನ್ನ ವ್ಯರ್ಥವಾಗಿ ನಷ್ಟ ಮಾಡೋದಕ್ಕೆ ಇಷ್ಟ ಇಲ್ಲ. ಅರ್ಥ ಮಾಡ್ಕೊ. ಅದಕ್ಕೆ ನಿನ್ನಲ್ಲಿ ಅನುರೋಧಿಸ್ತೇನೆ, ನಿನ್ನದು ಯಾವುದೇ ಶಂಕೆ, ಕುಶಂಕೆ, ಆರೋಪ ಏನೇ ಇದ್ರು ಅದನ್ನ ಸಂಧ್ಯಾ ಕಾಲಕ್ಕೆ ಸುರಕ್ಷಿತವಾಗಿಟ್ಕೋ. ಅದೇನಂದ್ರೆ ನಿನ್ನ ಹತ್ರ ವಾದ ಮಾಡೋದಕ್ಕೆ ನನ್ಗೆ ನಿದ್ರೆ ಬರುತ್ತೆ. ಮತ್ತೆ ಪ್ರಾತಃ ಕಾಲ ಪುನಃ ನಿದ್ರಾ ಮಗ್ನನಾಗೋಕೆ ನನ್ಗೆ ಸ್ವಲ್ಪನೂ ಅಭಿಲಾಷೆ ಇಲ್ಲ.
ನೋಡಿದ್ರ ಅಮ್ಮ ಪ್ರಾತಃ ಕಾಲದಿಂದಲೂ ನಮ್ ಜೊತೆ ವಾದ ವಿವಾದ ಮಾಡ್ತಿದ್ದಾರೆ. ಹೇ ವಾದ ವಿವಾದ ನಾನಾ? ಅಮ್ಮ ನಾನ್ ತೆಪ್ಪಕ್ ದರ್ಬಾರಿಗೆ ಹೋಗೋಕ್ ತಯಾರಾಗಿದ್ದೆ. ಇವಳು ಬಂದ್ಲು ನನ್ ಜೊತೆ ವಾದ ವಿವಾದ ಮಾಡೋದಕ್ಕೆ. ಏನು ಇಷ್ಟೊಂದು ಶೃಂಗಾರ ಮಾಡ್ಕೊಂಡು ಎಲ್ಲಿಗ್ ಸವಾರಿ? ಅದೇನಂದ್ರೆ ಈ ಪ್ರಶ್ನೆ ನೀನ್ ಕೇಳ್ತಿದ್ಯೋ ಇಲ್ಲ ಇವಳು? ಹಾ, ಮಾತ್ ಮರೆಸ್ಬೇಡ. ಪ್ರತಿದಿನ ನೀನು ಹ್ಯಾಪ್ ಮೋರೆ ಹಾಕೊಂಡು ಅಳು ಮುಖ ಮಾಡ್ಕೊಂಡು ದರ್ಬಾರಿಗೆ ಹೋಗ್ತಿದ್ದೆ. ಆದ್ರೆ ಇವತ್ತು ಈ ಹೊಳಪು ಮುಖದಲ್ಲಿ ಕಾಂತಿಗೆ ಏನ್ ರಹಸ್ಯ? ಅಮ್ಮ ಅಂತ ವಿಶೇಷ ಏನಿಲ್ಲ. ವಿಷಯ ಏನಪ್ಪಾ ಅಂದ್ರೆ 2 ದಿವಸದವರೆಗೆ ಆಚಾರ್ಯರು ದರ್ಬಾರಿಗೆ ಬರ್ತಿಲ್ಲ. ಯಾವುದೇ ಮಾನಸಿಕ ಚಿಂತೆ, ಯಾವುದೇ ತಲೆನೋವು, ಯಾವ ವಿವಾದ ಇಲ್ಲ. ಸಂಪೂರ್ಣ ದಿವಸ ಪ್ರಸನ್ನತೆಯಲ್ಲಿ ವ್ಯರ್ಥ ಮಾಡ್ತೇನೆ. ದತ್ತಾಚಾರ್ಯರು ದರ್ಬಾರಿಗೆ ಯಾಕೆ ಬರ್ತಿಲ್ಲ? ಎಲ್ಲಿದ್ದಾರೆ ಅವರು? ಅಯ್ಯೋ ನನ್ಗೇನ್ ಗೊತ್ತು, ಎಲ್ಲಾದ್ರೂ ಇರ್ಲಿ. ಆದ್ರೆ ನನ್ನ ದಿವಸ ಅತಿ ಪ್ರಸನ್ನತೆಯಿಂದಿರುತ್ತಲ್ವಾ? ಓಹೋ, ಹಾಗಾದ್ರೆ ಇದಾ ಕಾರಣ? ಹಾ, ಮತ್ತೊಂದು ವಿಷಯ, ಇವತ್ ನಾನ್ ಮನೆಯಲ್ಲಿ ಅಲ್ಪಾಹಾರ ಮಾಡೋದಿಲ್ಲ. ನನ್ನ ವಿಚಾರ, ನಾನು ಹೊರಗೆ ಪೂರಿ ಸಾಗು ತಿನ್ನೋದು. ಇಂದು ನಾನು ತುಂಬಾ ಪ್ರಸನ್ನನಾಗಿದ್ದೇನೆ. ಹಾಗಾದ್ರೆ ನಾವು ಮನೇಲಿ ನಿಮ್ಗೋಸ್ಕರ ಅಲ್ಪಾಹಾರ ಮಾಡಿರೋದು ಅದೇನ್ ಮಾಡೋದು? ಅದ್ರ ಸೇವನೆ ನೀನೇ ಮಾಡು. ಇನ್ನೇನ್ ಮಾಡಿರ್ತೀಯ? ಅದೇ ಬೇಯಿಸಿರೋ ಧಾನ್ಯ. ಈಗ ನಾನು ಸಂತೆಗೆ ಹೋಗಿ ಪೂರಿ ಸಾಗು ತಿಂತೀನಿ, ಅದರ ನಂತರ ದರ್ಬಾರಿಗೆ ಹೋಗ್ತೀನಿ. ಸಲಿ, ನಾನು ಬರ್ತೀನಿ ನಿನ್ ಜೊತೆ. ನಾನು ತಿನ್ಬೇಕು ಪೂರಿ ಸಾಗು. ನಡಿ ಹಾಗಾದ್ರೆ ತಿನ್ನೋಣ, ಬಾ ಬೇಗ. ಲಾಮ, ನಂಗೆ ಈ ತಲ್ದೆ ಹೂವು ಬೇಕು. ಹೌದಾ? ಇದಂತೂ ಮಲ್ಲಿಗೆ ಸುಗಂಧ. ಸಂಪಿಗೆ ಸುಗಂಧ. ಮಲ್ಲಿಗೆ ಸುಗಂಧ. ಸಂಪಿಗೆ ಸುಗಂಧ. ಮಲ್ಲಿಗೆ ಸುಗಂಧ. ಲಾಮ ನೋಡು, ಅವಳಿಬ್ರು ಜಗಳ ಆಡ್ತಿದ್ದಾಳೆ. ಬಾ ನೋಡೋಣ. ಬೇಡ ಗುಂಡಪ್ಪ, ಯಾವಾಗ ಇಬ್ರು ವ್ಯಕ್ತಿ ಪರಸ್ಪರ ಜಗಳ ಆಡ್ತಿರ್ತಾರೋ ಅವ್ರಿಬ್ರ ಮಧ್ಯ ನಾವು ಮೂಗ್ ತೂರಿಸ್ಬಾರ್ದು. ಅಯ್ಯೋ, ಏನಾಗಲ್ಲ. ನಾನು ಇಲ್ವಾ ನಿನ್ ಜೊತೆ? ನಡಿ ನೋಡೋಣ, ಚೆನ್ನಾಗಿರುತ್ತೆ. ಅಯ್ಯೋ ಬೇಡ, ಇಲ್ಲೇ ಇರು ಸುಮ್ಮನೆ. ಇದು ಮಲ್ಲಿಗೆ ಸುಗಂಧ. ಅಲ್ಲ, ಸಂಪಿಗೆ ಸುಗಂಧ. ವಿವಾದ ಮಾಡ್ಕೋದಿಲ್ಲ. ನನಗೆ ಹೇಳಿ, ಈ ಸಮಸ್ಯೆಯ ನಿವಾರಣೆ ನಾನ್ ಮಾಡ್ತೀನಿ. ಸರಿ ಬಾಲಕ, ನೀನೇ ಹೇಳು. ಇದರಿಂದ ಗಂಧ ಬರ್ತಿದ್ಯಲ್ಲ, ಅದು ಮಲ್ಲಿಗೆದೋ ಸಂಪಿಗೆದೋ? ಈ ಸುಗಂಧ ಗುಂಡಪ್ಪ, ಅಯ್ಯೋ ಗುಂಡಪ್ಪ, ಅಯ್ಯೋ ಗುಂಡಪ್ಪ. ನಾನ್ ಎಲ್ಲಿದ್ದೀನಿ? ಪ್ರಣಾಮಗಳು ಪಂಡಿತ ರಾಮಕೃಷ್ಣರೇ. ನೀವು ಪೂರ್ಣ ರೀತಿ ಸುರಕ್ಷಿತರು. ಹೊರಗಾಗ್ತೀನಿ. ಯಾರನ್ನು ಹೊರಗಾಗ್ತೀರಾ? ಮತ್ ಯಾಕೆ? ಮತ್ ಯಾರು ನೀವು? ಗುಂಡಪ್ಪ ಎಲ್ಲಿದ್ದಾನೆ? ಗುಂಡಪ್ಪ. ಶಾಂತಿ. ಗುಂಡಪ್ಪ ಕೂಡ ಪೂರ್ಣ ರೀತಿಯಲ್ಲಿ ಸ್ವಸ್ಥನಿದ್ದಾನೆ. ಒಳಗೆ ಗಂಟೆಗಳೊಂದಿಗೆ ಕ್ರೀಡೆಯಾಡುತ್ತಿದ್ದಾನೆ. ನಾನು ಶಂಭುವ, ಜಲಗಳ ಶಾಕಾಲ್ನ ಪುತ್ರ. ನಾನು ಹೊರಗಾಗ್ತೀನಿ. ಶಿವ, ನೀವು ನಿಮ್ಮ ಪಿತಾಶ್ರೀಯವ್ರನ್ನ ಹೊರಗೆ ಯಾಕೆ ಹಾಕ್ತೀರಾ? ನಾನು ಹೊರಗಾಗ್ತಿಲ್ಲ. ಅದೇನಂದ್ರೆ ಅವರು ನನ್ನನ್ನು ಹೊರಗಾಕಿದ್ರು. ತುಂಬಾ ದುಃಖದ ಕತೆ, ದೊಡ್ಡ ಕತೆ. ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಹೊರಗಾಗ್ತೀನಿ. ಓ, ಗೊತ್ತಾಯ್ತು. ಹೊರಗೆ ಹಾಕ್ತೀನಿ ಅನ್ನೋದು ನಿಮ್ಮ ರೂಢಿ ವಾಕ್ಯ. ಹೊರಗೆ ಹಾಕ್ತೀನಿ, ಚೆನ್ನಾಗಿದೆ. ರೂಢಿ ವಾಕ್ಯ. ನಾನು ತುಂಬಾ ಜನರನ್ನ ಹೊರಗಾಕಿದ್ದೀನಿ, ಅದಕ್ಕೆ ನಂಗೆ ಈ ಹೆಸರು ಬಂದಿದೆ. ಪಂಡಿತ ರಾಮಕೃಷ್ಣ, ನೀವು ನನ್ನ ಪಿತಾಶ್ರೀಯವರೊಂದಿಗೆ ಪರಿಚಿತರಿದ್ದೀರಾ ಅನ್ಕೊಂಡಿದ್ದೀನಿ. ಕ್ಷಮಿಸ್ಬೇಕು, ನನಗೆ ನಿಮ್ಮ ಪಿತಾಶ್ರೀ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕೇಳಿಲ್ಲ. ಏನ್ ಮಾತಾಡ್ತಾ ಇದೀರಿ ನೀವು? ಸಂಪೂರ್ಣ ದಕ್ಷಿಣ ಭಾರತದಿಂದ ಶ್ರೀಲಂಕಾದವರೆಗೆ ಸಮುದ್ರದಲ್ಲಿ ಶಾಖಲ ಹೆಸರು ಮುಳುಗಿರುತ್ತೆ. ಆದ್ರೆ ನೀವ್ ಹೇಳ್ತಿದ್ದೀರಾ ಅವ್ರ ಬಗ್ಗೆ ಏನು ಕೇಳಿಲ್ಲ ಅಂತ. ಹೊರಗಾಗ್ತೀನಿ. ಅದೇನಂದ್ರೆ ನಾನು ಭೂಮಿಯಲ್ಲಿ ವಾಸಿಸ್ತೀನಲ್ವಾ, ಮತ್ತೆ ನಿಮ್ಮ ಪಿತಾಶ್ರೀ ಜಲಗಳ್ಳ. ಅದೇ ಕಾರಣ ಬಹುಶಃ ತಿಳ್ಕೊಂಡಿಲ್ಲ. ಆದ್ರೆ ನೀವು ಕೃಪೆ ಮಾಡಿ ಸ್ಪಷ್ಟಪಡಿಸಿ, ನೀವು ನನ್ನ ಅಪಹರಣ ಅವಶ್ಯ ಯಾವುದೋ ವಿಶೇಷ ಪ್ರಯೋಜನದಿಂದಲೇ ಮಾಡಿದ್ದೀರಾ. ಅದಕ್ಕೆ ವಿಳಂಬ ಮಾಡದೆ ನಾವು ಆ ಮುಖ್ಯ ಚರ್ಚೆಗೆ ಬಂದು ಬಿಡೋಣ. ಇದರಿಂದ ಸಮಯನೂ ಉಳಿಯುತ್ತೆ. ತುಂಬಾ ಹಸುವಾಗಿದೆ, ಮತ್ತೆ ಪೂರಿ ಸಾಗು ತಿನ್ನೋ ಕಾರ್ಯಕ್ರಮ ಇದೆ. ಹಸಿವು? ಹಾ ಸ್ವಾಮಿ ರಾಮಕೃಷ್ಣ. ಸ್ವಾಮಿ ರಾಮಕೃಷ್ಣ. ಸ್ವಾಮಿ. ಓ ಸ್ವಾಮಿ. ಆದೇಶ ನೀಡಿ ಒಡೆಯ. ಉಪ್ಪಿಟ್ಟು ಬಿಸಿಯಾಗಿದೆ. ಇಲ್ಲ, ಉಪ್ಪಿಟ್ಟಲ್ಲ, ನಾನು ಪೂರಿ ಸಾಗು ತಿನ್ಬೇಕು. ಸ್ವಾಮಿ, ಪಂಡಿತ ರಾಮಕೃಷ್ಣರಿಗೆ ಪೂರಿ ಸಾಗು ಪ್ರಬಂಧ ಮಾಡಿ. ಕ್ಷಮಿಸಬೇಕು ಒಡೆಯ, ಇದರಲ್ಲಿ ಪೂರಿ ಸಾಗುವಿನ ಬಗ್ಗೆ ಉಲ್ಲೇಖವೇ ಆಗಿಲ್ಲ. ಹಾ,
ಈ ಪಟ್ಟಿಯಲ್ಲಂತೂ ಹಾಲಿನ ಬರ್ಫಿ ಮತ್ತು ಜಿಲೇಬಿಯ ಉಲ್ಲೇಖ ಖಂಡಿತ ಇದೆ. ಇವು ಪಂಡಿತ ರಾಮಕೃಷ್ಣರಿಗೆ ಅತ್ಯಂತ ಪ್ರಿಯವಾದದ್ದು. ನನಗ್ ಸಂಬಂಧಿಸಿದ ಸಮಸ್ತ ಸೂಚನಾ ಪಟ್ಟಿ ಕೂಡಿಟ್ಕೊಂಡಿದ್ದಾರೆ ಮತ್ತೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇದ್ರ ಹಿಂದೆ ಇವರ ಪ್ರಯೋಜನವೇನು? ಶಂಭುವಜಿ, ನೀವು ನನಗೆ ಸಂಬಂಧಿಸಿದ ಸಮಸ್ತ ಸೂಚನಾ ಪಟ್ಟಿನ ಒಗ್ಗೂಡಿಸಿದ್ದೀರಿ. ಅವಶ್ಯ ಯಾವುದೋ ಅವಶ್ಯ ಕಾರ್ಯಕ್ಕಾಗಿಯೇ ನಿಮಗೆ ನನ್ನ ಅವಶ್ಯಕತೆ ಇದೆ. ಪಂಡಿತ ರಾಮಕೃಷ್ಣರೇ, ನೀವು ತುಂಬಾ ಚತುರರಿದ್ದೀರಾ. ಅದಕ್ಕೆ ನಾವು ನಿಮ್ಮ ಅಪಹರಣ ಮಾಡಿದ್ದೀವಿ. ಕೃಪೆ ಮಾಡಿ ಇದನ್ನು ತೆಗೀರಿ, ತೆಗಿರಿ, ತೆಗಿರಿ. ಇದ್ರಲ್ಲೇನೋ ಬರ್ದಿದೆ. ನನಗಿಂತಲೂ ವಿಭಿನ್ನ ಆದ್ರೆ ನನ್ನಂತೆಯೇ ಇದೆ. ಹೇಳು ನಾನು ಹೇಗಿರಬಹುದು. ಯಾವಾಗ್ಲೂ ಸತ್ಯವನ್ನೇ ಹೇಳುತ್ತದೆ. ಲಂಚಕ್ಕಾಗಿ ಬಾಯಿ ತೆರೆಯುವುದಿಲ್ಲ. ದೂರ ಹೋದರೆ ಆಗುವುದು ಅದೃಶ್ಯ, ಹತ್ತಿರವಿದ್ದರೆ ಆಗುವುದು ಪ್ರಕಟ. ಬಗೆಹರಿಸು ಈ ಕ್ಲಿಷ್ಟಕರ ಒಗಟ. ಪಂಡಿತ ರಾಮಕೃಷ್ಣ, ನನ್ನ ಪಿತಾಶ್ರೀಯ ಪೂರ್ತಿ ಜೀವನ ವ್ಯಾಪಾರದಲ್ಲೇ ಹೋಗ್ತಾ ಬರ್ತಾ ಅಲಿಯುತ್ತಲೇ ಕಳೆದೋಯ್ತು. ಆದರೆ 1 ವರ್ಷಗಳ ಹಿಂದೆ ಅವರ ಮೃತ್ಯು ಆಯಿತು. ಮತ್ತು ಅವರ ಮೃತ್ಯುವಿನ ಮುನ್ನ ಅವರು ಬಿಟ್ಟು ಹೋಗಿದ್ದಾರೆ ಒಬ್ಬ ಮುಗ್ಧ ಹುಡುಗನನ್ನ. ನನ್ನ ಚಿಕ್ಕ ತಮ್ಮ. ಮತ್ತವನ ಜೊತೆ ಬಿಟ್ಟು ಹೋಗಿದ್ದಾರೆ ಲೂಟಿ ಮಾಡಿದ ಎಲ್ಲ ಕಮಾಯಿ. ಹೊರಗಾಗ್ತೀನಿ. ಚೆನ್ನಾಗಿದೆ, ಚೆನ್ನಾಗಿದೆ. ನಿಮ್ಮ ದೃಷ್ಟಿಕೋನದಲ್ಲಿ ಇದು ತುಂಬಾ ಹರ್ಷದ ಪ್ರಸಂಗ. ಏನ್ ಹೇಳಿದ್ರಿ ನೀವು? ನನ್ನ ಪಿತಾಶ್ರೀಯ ಮೃತ್ಯು ನನಗೆ ಹರ್ಷದ ಪ್ರಸಂಗವೇ? ಅಯ್ಯೋ, ಇಲ್ಲ 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 ಇಲ್ಲ, ಮೃತ್ಯುವಲ್ಲ. ನಿಮ್ಮ ಪಿತಾಶ್ರೀ ಕೊನೆಗಾಲದಲ್ಲಿ ಅಷ್ಟು ಧನ ಬಿಟ್ಟೋಗಿದಾರಲ್ಲ, ಅದು ಹರ್ಷದ ವಿಷಯ. ನನ್ನ ಪಿತಾಶ್ರೀಯ ಸಮಕ್ಷ ನಾನೊಬ್ಬ ಅಯೋಗ್ಯನಾಗಿದ್ದೆ. ಅದೇ ಸತ್ಯವೂ ಆಗಿತ್ತು. ಕೆಲ ಸೀಮೆಯವರೆಗೆ. ಅವರು ಸತ್ತ ನಂತರ ಅವರು ಎಲ್ಲ ಲೂಟಿ ಮಾಡಿದ ಧನ, ಎಲ್ಲ ಸಂಪತ್ತನ್ನು ಎಲ್ಲೋ ಬಚ್ಚಿಟ್ಟಿದ್ದಾರೆ. ಮತ್ತೆ ನನಗೋಸ್ಕರ ಬಿಟ್ಟಿದ್ದಾರೆ ಅರ್ಥವಾಗದ ಒಗಟನ್ನ. ಇದರಲ್ಲಿ ಬಚ್ಚಿಟ್ಟಿದ್ದಾರೆ ಆ ಸಂಪತ್ತನ್ನು ಸೇರುವ ರಹಸ್ಯ. ಅದು ನನ್ನ ಊಹೆಗೂ ಮೀರಿತ್ತು. ನೀವು ಏನ್ ಹೇಳಕ್ ಬಯಸ್ತಿದ್ದೀರಾ? ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಪ್ರತಿ ಬಾರಿ ಎಷ್ಟೋ ವಿದ್ವಾನರನ್ನು ಅಪಹರಣ ಮಾಡಿಸಿ ಈ ಒಗಟನ್ನು ಬಿಡಿಸಲು ಹೇಳಿದ್ದೆವು. ಆದರೆ ಯಾರಿಗೂ ಸಫಲತೆ ಪ್ರಾಪ್ತಿಯಾಗದ ಕಾರಣ ನಾನು ಅವರೆಲ್ಲರನ್ನು ಹೊರಗೆ ಹಾಕಿದ್ದೇನೆ. ಆನಂತರವೇ ನನಗೆ ನಿಮ್ಮ ಗುಣಗಾನ, ಚತುರತೆ ಮತ್ತೆ ಬುದ್ಧಿವಂತಿಕೆಯ ಸೂಚನೆ ಪ್ರಾಪ್ತಿಯಾಯಿತು. ಅದರ ಸ್ವರೂಪವೇ ನೀವಿಲ್ಲಿದ್ದೀರಿ. ಈ ಒಗಟನ್ನು ಬಿಡಿಸುವುದಕ್ಕೆ ನನಗೆ ಸಹಾಯ ಮಾಡುತ್ತೀರಾ? ಅಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ, ನಿಮ್ಮ ಪಿತಾಶ್ರೀ ಕಡೆಯಿಂದ ಲೂಟಿ ಮಾಡಿ ಕೂಡಿಟ್ಟಿರುವ ಧನವನ್ನ ಪ್ರಾಪ್ತಿ ಮಾಡೋಕೆ ನಾನು ನಿಮಗೆ ಸಹಾಯ ಮಾಡಬೇಕು. ಇದೇ ನನ್ನ ಉದ್ದೇಶ. ಒಂದು ಮಾತು ಹೇಳ ಶಂಭು ಮಹಾಶಯ, ನಿಮ್ಮ ಪಿತಾಶ್ರೀ ನಿಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ರೋ ಅದು ಖಂಡಿತ ಸತ್ಯವೇ. ನೀವು ಸತ್ಯವಾಗಿ ಅಯೋಗ್ಯರೇ. ಹೊರಗಾಗ್ತೀನಿ. ಹಾಕಿ. ನಿಮಗೆ ತಿಳಿದಿದೆಯೇ ನಾನು ಯಾರು ಅಂತ? ಚೆನ್ನಾಗೇ ತಿಳಿದಿದೆ. ನೀವು ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣ ಬುದ್ಧಿಜೀವಿ ಮತ್ತು ಚತುರ. ನಿಮ್ಮ ಬುದ್ಧಿವಂತಿಕೆ ಕ್ಷಮತೆ 100 ಆನೆಗಳ ಬಲಕ್ಕಿಂತಲೂ ಅಧಿಕ ಶಕ್ತಿಶಾಲಿ. ಪ್ರಶಂಸೆ ಮಾಡಿದ್ದಕ್ಕೆ ಆಭಾರಿಯಾಗಿದೆ. ಆದ್ರೆ ಇದೆಲ್ಲರ ಜೊತೆಗೆ ನಾನು ವಿಜಯನಗರದ ಮಹಾರಾಜ ಶ್ರೀ ಕೃಷ್ಣದೇವರಾಯರ ವ್ಯಕ್ತಿಗತ ಸಲಹೆಗಾರ ಕೂಡ. ಒಂದ್ ವೇಳೆ ಅವ್ರಿಗೇನಾದ್ರೂ ತಿಳಿದ್ರೆ ನೀವು ನನ್ನ ಅಪಹರಣ ಮಾಡಿದ್ದೀರಾ ಅಂತ, ನಿಮ್ಮ ಪರಿಸ್ಥಿತಿ ಏನಾಗತ್ತೆ? ಈ ಕಥನ ನಿಮ್ಮದು ಪೂರ್ಣ ತರಹ ಸತ್ಯವೇ. ಆದರೆ ನಾನು ನನ್ನ ಪಿತಾಶ್ರೀ ಬಿಟ್ಟು ಹೋದಂತಹ ಸಂಪತ್ತನ್ನು ಹುಡುಕುವುದರಲ್ಲಿ ಅಸಮರ್ಥನಾದರೆ ಆಗ ನಾನು ನನ್ನ ಸೈನಿಕರಿಗೆ ವೇತನ ನೀಡಲಾಗುವುದಿಲ್ಲ. ಅದರ ಸ್ವರೂಪ ಅವರು ನನ್ನನ್ನು ತ್ಯಾಗ ಮಾಡ್ತಾರೆ. ಸ್ವಾಮಿಗೆ ವೇತನ ನೀಡಲಾಗುವುದಿಲ್ಲ, ಅವರು ನನ್ನ ತ್ಯಾಗ ಮಾಡ್ತಾರೆ. ನಾನು ಬಡವನಾಗ್ತೇನೆ. ಎಲ್ಲ ಕಡೆ ಸಾಲ ಮಾಡಿದ್ದೀನಿ. ನಾನೆಲ್ಲೇ ಹೋದ್ರೂ ಜನ ನನ್ನನ್ನು ಹೊಡೆದು ಹೊರಗಾಗ್ತಾರೆ. ನನಗೆ ಈ ರೀತಿ ಜೀವನ ಸಾಗಿಸೋದ್ರ ಬದಲು ಮಹಾರಾಜ ಶ್ರೀಕೃಷ್ಣ ದೇವರಾಯ ನನಗೆ ಮೃತ್ಯು ದಂಡನೆ ನೀಡೋದು. ಇದೇ ಆಲೋಚನೆಗೆ ತಲುಪಿದ ನಂತರ ನಾವು ನಿನ್ನನ್ನು ಅಪಹರಣ ಮಾಡೋ ನಿರ್ಣಯ ತೆಗೆದುಕೊಂಡದ್ದು. ಉಚಿತವೇ ಮಾಡಿದ್ದೀನಲ್ಲವೇ?
ಪಂಡಿತ ರಾಮಕೃಷ್ಣ. ಖಂಡಿತ ಇಲ್ಲ. ನಿಮ್ಮ ನಿರ್ಣಯ ಅನುಚಿತ. ಏಕೆಂದ್ರೆ ನಾನು ನಿಮಗೆ ಸಹಾಯ ಮಾಡೋದಿಲ್ಲ, ಎಂಥ ಪರಿಸ್ಥಿತಿಲೂ ಮಾಡಲ್ಲ. ಆಹಾಹಾ, ನಮಗೆ ನಿಮ್ಮಿಂದ ಇದೇ ಆಸೆ ಇತ್ತು ಪಂಡಿತ ರಾಮಕೃಷ್ಣ. ಅದಕ್ಕಾಗಿ ನಿಮಗಾಗಿ ನಾವೊಂದಿಷ್ಟು ವಿಶಿಷ್ಟ ಅತಿಥಿಗಳನ್ನು ಆಮಂತ್ರಿಸಿದ್ದೇವೆ. ಬನ್ನಿ, ಆ ವಿಶಿಷ್ಟ ಅತಿಥಿಗಳಿಗೆ ನಿಮ್ಮನ್ನು ಪರಿಚಯಿಸುತ್ತೇವೆ. ಹಾಗೆ ಆಗ್ಲಿ, ಬೇಗ ನಡೀರಿ. ವಿಶಿಷ್ಟ ಅತಿಥಿ ಯಾರು? ಬನ್ನಿ ಬನ್ನಿ. ಶಾರದಾ, ನೀವೆಲ್ರೂ ಇಲ್ಲೇ? ಅಯ್ಯೋ, ನೀವ್ ನಿಮ್ ಮಿತ್ರನ್ ಬಗ್ಗೆ ಯಾವತ್ತೂ ನಮಗ್ ಹೇಳಲೇ ಇಲ್ಲ. ಅವ್ರು ನನ್ನ ಮಿತ್ರ. ನೋಡಿ ಎಷ್ಟು ಸುಂದರವಾದ ಹಾರ ನೀಡಿದ್ದಾರೆ ಇವರು. ನೀವ್ ನಮ್ ವಿವಾಹಕ್ಕೆ ಯಾಕೆ ಬರ್ಲಿಲ್ಲ? ಏನ್ ಮಾಡ್ಲಿ, ನಮ್ಮ ಘನಿಷ್ಠ ಮಿತ್ರ ಪಂಡಿತ ರಾಮಕೃಷ್ಣ ನಮ್ಮನ್ನು ವಿವಾಹಕ್ಕೆ ಆಮಂತ್ರಿಸಲೇ ಇಲ್ಲ. ಅಮ್ಮ ಹೇಳ್ತಿದ್ದಾರೆ, ಇವ್ರಂತೂ ನಿಮ್ ಬಗ್ಗೆ ಯಾವತ್ತೂ ನಮ್ಗೇನು ಅಯ್ಯೋ ಹೇಳಿಲ್ಲ. ಅಮ್ಮ, ಏನೇ ಇಲ್ ನೋಡಿ. ಅಮ್ಮ, ನಿನ್ನ ಲಾಠಿ ಪ್ರಹಾರ ಮೊದಲೇ ಭಾರವಾಗಿರುತ್ತೆ. ಇದನ್ ಬೆಳ್ಳಿದ್ ಯಾಕೆ ಮಾಡಿಸ್ದೆ? ಇವ್ರಲ್ಲ, ನಿಮ್ ಮಿತ್ರರೇ ಮಾಡ್ಸಿ ಕೊಟ್ಟಿರೋದು. ಇಲ್ಲೋಡು ಗಂಟೆಗಳು ಚೆನ್ನಾಗಿದೆ ಅಲ್ವಾ? ಇದ್ಲಿಂದ ಬದಲವಾದ ಧ್ವನಿ ಬರುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಬಗ್ಗೆ ಸಂಪೂರ್ಣ ಅರಿವಿದೆ ನಮಗೆ. ಹೊರಗಾಗ್ತೀನಿ. ಅತ್ಯಂತ ಪ್ರಶಂಸನೀಯ ಕಾರ್ಯ ಮಾಡಿದ್ದೀರಾ ನೀವು. ನಾನು ನಿಮಗ್ ಸಹಾಯ ಅವಶ್ಯ ಮಾಡ್ತೇನೆ. ಆದ್ರೆ ಏನಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದೇನಂದ್ರೆ ತುಂಬಾ ಜಟಿಲವಾದ ಒಗಟು. ಅದಕ್ಕೆ ಪರಿಹಾರ ನೋಡೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತಲ್ವಾ? ಎಲ್ಲ ಅಲಗಾಡುತ್ತಿದೆ. ಶಾರದಾ, ನಿನಗೂ ಅನುಭವ ಆಯ್ತಾ? ಅವಶ್ಯ. ಪಂಡಿತ ರಾಮಕೃಷ್ಣ, ನೀವು ಸಮಯ ತಗೊಳ್ಳಿ, ಅವಶ್ಯ ತಗೊಳ್ಳಿ. ಆದ್ರೆ ಅದಕ್ಕೂ ಮೊದಲು ನೀವು ಭೋಜನ ಕೊಠಡಿಗೆ ಹೋಗಿ ಭೋಜನ ಗ್ರಹಣ ಮಾಡಿ. ಒಡೆಯ, ಭೋಜನ ಕೊಠಡಿಲೆ ಸಂಪೂರ್ಣ ವ್ಯವಸ್ಥೆ ಆಗಿದೆ. ಉಪ್ಪಿಟ್ಟು ಬಿಸಿ ಇದೆ. ಕೇವಲ ಉಪ್ಪಿಟ್ಟು ಬಿಸಿ ಇದೆಯಾ? ಬೇರೆ ಊಟ ಶೀತಲ್ವೇ? ಇಲ್ಲ, ಸಂಪೂರ್ಣ ಭೋಜನ ಬಿಸಿ ಇದೆ. ಉಪ್ಪಿಟ್ಟು ಬಿಸಿ ಇದೆ. ಇದಕ್ಕೂ ಮೊದಲು ಸಮಸ್ತ ಭೋಜನ ತಣ್ಣಗಾಗುವುದರೊಳಗೆ ಬನ್ನಿ, ಭೋಜನ ಕೊಠಡಿಗೆ ಪ್ರಸ್ಥಾನಿಸೋಣ. ನಡ್ರಿ ಬನ್ನಿ ಬನ್ನಿ. ಅಯ್ಯೋ, ನನ್ ಭೋಜನ ಮಾಡಕ್ ಹೋಗ್ಬೇಕು. ಶಿವ 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 ಶಿವ. ಈ ಪಂಡಿತ ರಾಮಕೃಷ್ಣ ನಮ್ಮ ತಲೆ ಒಳಗೆ ಹೇಗೆ ಅಂಕಿತರಾಗಿದ್ದಾರೆ ಅಂದ್ರೆ ಇಲ್ಲಿಯೂ ದೃಷ್ಟಿ ಗೋಚರರಾಗಿದ್ದಾರೆ. ಇಲ್ಲ ಗುರುದೇವ, ಅದು ವಾಸ್ತವದಲ್ಲಿ ಪಂಡಿತ ರಾಮಕೃಷ್ಣರೇ. ಹೌದು ಗುರುಜಿ, ಬೇಕಿದ್ರೆ ಅಲ್ಲಿ ನೋಡಿ. ಪಂಡಿತ ರಾಮಕೃಷ್ಣ ಇಲ್ಲಿ? ಪಂಡಿತ ರಾಮಕೃಷ್ಣ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಅದೇ ಪ್ರಶ್ನೆ ನಿಮ್ಮನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ ಗುರುವರ್ಯ. ರಾಜ್ಗುರು ತಥಾಚಾರ್ಯ, ಪಂಡಿತ ರಾಮಕೃಷ್ಣರು ನಮ್ಮ ಪರಮ ಮಿತ್ರರು. ಹೊರಗಾಗ್ತೀನಿ. ಹಾಕ್ಬಿಡಿ ಹಾಕೇ ಬಿಡಿ. ಇವರು ಅದಕ್ಕೆಲ್ಲ ಆಯಕ್ಕೋ ಪರಿಹಾಸ್ಯ ಮಾಡ್ತಿದ್ದಾರೆ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ನಿಮ್ಮಿಬ್ಬರಿಗೂ ಮೊದಲೇ ಚೆನ್ನಾಗಿ ಪರಿಚಿತರಿದ್ದೀರೆಂದು. ಹಾ, ನಮ್ಮಿಬ್ಬರ ಸ್ನೇಹ ಪರಿಚಯವಂತೂ ಪೂರ್ತಿ ವಿಜಯನಗರದಲ್ಲೇ ಪ್ರಸಿದ್ಧ. ಏನ್ ಗುರುವರ್ಯ? ಪಂಡಿತ ರಾಮಕೃಷ್ಣ, ನಾವು ರಾಜಗುರು ತಥಾಚಾರ್ಯರನ್ನ ಇಲ್ಲಿ ನಮ್ಮ ಪಿತಾಶ್ರೀ ಆತ್ಮಕ್ಕೆ ಶಾಂತಿಗಾಗಿ ಪೂಜೆಗೆಂದು ಆಮಂತ್ರಿಸಿದ್ದೀವಿ. ಆಚಾರ್ಯರನ್ನೇ ಶಾಂತಿ? ಉತ್ತಮವೇ, ಅತಿ ಉತ್ತಮ. ಶಂಭು ಅವರೇ, ಇವರು ನಿಮ್ಮ ಮಿತ್ರರೇಗಾದ್ರು? ಎಲ್ಲಿಯ ಆನೆ? ನಿಮ್ಮನ್ನ ಆಮೆ ಅಂತಿದ್ದಾರೆ. ನೀವು ನನ್ನನ್ನು ಆಮೆ ಅಂದ್ರ? ಹೊರಗಾಗ್ತೀನಿ. ಇಲ್ಲ, ನಾನು ನಿಮ್ಮನ್ನ ಆನೆ ಎಂದುವು, ಇವರನ್ನ ಆಮೆ ಎಂದುವು. ಇವರು ಆಮೆ. ಇವರು ನಿಮ್ಮ ಮಿತ್ರತ್ವಕ್ಕೆ ಯೋಗ್ಯರಲ್ಲ. ಸಂಭವ ಇರಬಹುದು. ಈಗ ಶ್ರೀಕೃಷ್ಣ ಮತ್ತೆ ಸುಧಾಮರಲ್ಲಿಯೂ ಮಿತ್ರತ್ವ ಇತ್ತು. ನೀವೆಲ್ರೂ ಭೋಜನ ಗ್ರಹಣ ಮಾಡಿ. ಹೊರಗಾಗ್ತೀನಿ. ಇಲ್ಲ, ಭೋಜನ ಆದ್ಮೇಲೆ ಹೊರಗಾಕೋ ಯಾವ ಅವಶ್ಯಕತೆ ಇಲ್ಲ. ನಮ್ ಗುರುಜಿ ಯಾವ ಕೆಲ್ಸಕ್ಕೆ ಬರ್ತಾರೆ, ಅವ್ರನ್ನ ಈಗ್ಲೇ ಕರ್ಕೊಂಡು ಹೊರಗಾಕಿ. ಅಲ್ವಾ ಗುರುಜಿ? ಇಲ್ಲಿವಾ? ಹೌದಲ್ವಾ? ಭೋಜನದ ಕಡೆ ಧ್ಯಾನವನ್ನ ಹರಿಸೋ, ಇಲ್ದಿದ್ರೆ ನಾವು ನಿನ್ನನ್ನು ಹೊರಗೆ ಹಾಕ್ತೀವಿ. ಆಯ್ತು ಗುರುಜಿ.
ಅಮ್ಮ ಶಾರದಾ, ಶಾಂತಿಯಿಂದ ತಿನ್ನಿ, ಆರಾಮಾಗಿ. ಹೇಗ್ ಪ್ರತೀತಿ ಆಗ್ತಿದೆ ಅಂದ್ರೆ ದಿನಗಟ್ಲೆಯಿಂದ ಊಟ ಮಾಡಿಲ್ವೇನೋ ಅನ್ನೋ ಹಾಗೆ. ಎತ್ಕೊಳ್ಳಿ. ಏನ? ಅಯ್ಯೋ, ರಸಗುಲ್ಲ ಎತ್ಕೊಂಡ್ ನೋಡಿ, ತುಂಬಾ ಸ್ವಾದಿಷ್ಟವಾಗಿದೆ. ಸ್ವಾಮಿ, ಈ ಪ್ರಕಾರ ಸ್ವಾದಿಷ್ಟವಾಗಿ ಅತಿಥಿ ಭೋಜನ ಗ್ರಹಣ ಮಾಡ್ತಿದ್ರೆ ನಾನು ಪ್ರಫುಲ್ಲನಾಗಿ ಹಾರಾಡ್ತೀನಿ, ಮತ್ತೆ ಮನ ಬಯಸುತ್ತೆ ಹೊರಗಾಕಣ ಅಂತ. ಪ್ರಶಂಸೆಯ ಜೊತೆಗೆ ಒಳಗಾಕೋ ಮಾತಾಡ್ತಿದ್ದಾನೆ. ಹಾ ಇಲ್ಲ, ನೀವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಮಾಲೀಕರು ಇದೇ ತರ ಪ್ರಸನ್ನತೆ ವ್ಯಕ್ತಪಡಿಸ್ತಾರೆ. ಧನ್ಯವಾದ ಮಾಲೀಕರೇ, ಉಪ್ಪಿಟ್ಟು ಬಿಸಿ ಇದೆ. ಇಲ್ಲ ಇಲ್ಲ, ಅದ್ಬೇಡ, ಮಸಾಲೆ ದೋಸೆ ಇದ್ರೆ ತನ್ನಿ. ನೀವೆಲ್ಲರೂ ಭೋಜನ ಗ್ರಹಣ ಮಾಡಿ. ಅದರಲ್ಲೂ ಭೋಜನ ನಮಗೋಸ್ಕರ ಮಾಡಲಾಗಿತ್ತು, ಆದ್ರೆ ನಾವು ಸಂತುಷ್ಟರಾಗಿದ್ದೇವೆ. ಭೋಜನ ವ್ಯರ್ಥವಾಗುತ್ತೆ, ಅದಕ್ಕೆ ನೀವೇ ತಿನ್ಬಿಡಿ. ಧಣಿಮಣಿ ಎತ್ಕೊಳ್ಳಿ. ನಮ್ಗೆ ಇದಕ್ಕಿಂತ ಅಧಿಕವಾದ ಗ್ರಹಣ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಭೋಜನ ಅಲ್ಲ, ಆಚಾರ್ಯರನ್ನ ಎತ್ಕೊಳ್ಳಿ. ಅವ್ರು ಅಷ್ಟೊಂದು ತಿಂದಿದಾರಲ್ವಾ, ಸ್ವಯಂ ಹೇಳೋಕ್ಕಾಗಲ್ಲ. ಯಾವ ಅವಶ್ಯಕತೆಯೂ ಇಲ್ಲ. ಗುರುವರ್ಯ, ನಿಮಗ್ ಗೊತ್ತಿದ್ಯಾ ಈ ಶಂಭುವ ಯಾರಂತ? ಇವನು ಜಲಗಳ ಶಾಕಾಲನ ಪುತ್ರ. ಆದ್ರೂ ನೀವಿಲ್ಲಿಗೆ ಬಂದ್ರ? ಅಯ್ಯೋ, ಈ ಭೂಮಿ ಯಾಕೆ ಹೀಗೆ ಕಂಪಿಸ್ತಿದೆ? ಪಂಡಿತ ರಾಮಕೃಷ್ಣ, ಇಲ್ಲಿ ಬನ್ನಿ. ಅಯ್ಯೋ, ಈ ಭೂಮಿ ಯಾಕೆ ಹೀಗೆ ಕಂಪಿಸ್ತಿದೆ? ಯಾಕೆಂದ್ರೆ ನಮಗೆ ಇವನ ಹತ್ರ ಬಹಳಷ್ಟು ದಕ್ಷಿಣೆ ಸಿಗುತ್ತೆ. ಮತ್ ನಿಮ್ಗೇನ್ ಅನ್ಸುತ್ತೆ? ದಕ್ಷಿಣೆ ಕೊಟ್ಟು ನಿಮ್ಮನ್ನ ಮುಕ್ತಿಗೊಳಿಸ್ತಾರೆ ಅಂತನಾ? ಅವಶ್ಯ, ನಾವೇ ಇವನ ಪಿತಾಶ್ರೀ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀವಲ್ಲ. ಹೌದಾ? ಅವ್ನು ಇಷ್ಟೊಂದು ಮೂರ್ಖನಲ್ಲ ನಿಮ್ಮನ್ನ ಮುಕ್ತಿಗೊಳಿಸೋಷ್ಟು. ಒಂದ್ ವೇಳೆ ಅವ್ನಿಗೇನಾದ್ರೂ ಅನ್ಸಿದ್ರೆ ನೀವು ಮಹಾರಾಜರಿಗೆ ಇವನ್ ಗುಪ್ತ ಸ್ಥಾನದ ಬಗ್ಗೆ ಹೇಳ್ತೀರಾ ಅಂತ ಅವನನ್ನ ಬಂದಿ ಮಾಡ್ತಾನೆ. ಆಗ ನಾವು ಅದರ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ. ಮತ್ತೆ ಈಗೇನ್ ಮಾಡೋದು? ರಾತ್ರಿ ಆಗಕ್ಕೆ ಪ್ರತೀಕ್ಷೆ ಮಾಡೋಣ. ಇಲ್ಲ, ನಾವು ಅಧಿಕ ಭೋಜನ ಮಾಡೋಕ್ಕಾಗಲ್ಲ. ಅಯ್ಯೋ, ತಿನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ, ಮತ್ತೆ ಓಡಿ ಹೋಗ ಮಾತಾಡ್ತಿದ್ದೀನಿ. ಹೇಗೆ? ರಾತ್ರಿ ನಿಮ್ ಕೊಠಡಿಗೆ ಬಂದು ಅದನ್ನ ಹೇಳ್ತೀನಿ. ಉಚಿತವಿದೆ. ಈಗ ನನಗೆ ಭೋಜನ ಗ್ರಹಣ ಮಾಡಕ್ ಬಿಡಿ. ಇದ್ಯಾಕೆ ಪದೇ ಪದೇ ಅಲ್ಲಾಡ್ತಿದೆ? ಅಮ್ಮ, ಭೋಜನ ಎಷ್ಟು ಸ್ವಾದಿಷ್ಟವಾಗಿತ್ತಲ್ವಾ? ಅಲ್ಲೇಲ ಅಮ್ಮ, ಇಂಥ ಸ್ವಾದಿಷ್ಟ ಭೋಜನ ನನ್ನ ಪೂರ್ತಿ ಜೀವನದಲ್ಲೇ ತಿಂದೇ ಇರ್ಲಿಲ್ಲ. ನಿನ್ ಜೀವನ ತಾನೇ ಎಷ್ಟಿದ್ಯೋ ಗುಂಡಪ್ಪ, ಮೊದಲನೇ ಬಾರಿ ತಿಂದಿದ್ದಾನಂತೆ. ನಿಮ್ ಮಿತ್ರ ಎಷ್ಟು ಒಳ್ಳೆಯವರಲ್ವಾ? ಹಾ ಶಾರದಾ, ಅದೇ ನಿನ್ಗೆ ಯಾರು ಹೇಳಿದ್ರು ಅವ್ನ್ ನನ್ ಮಿತ್ರ ಅಂತ? ಅವ್ನ್ ನನ್ ಮಿತ್ರ ಅಲ್ಲ. ಅಯ್ಯೋ, ಅವ್ನ್ ನಮ್ಗೆ ಇಷ್ಟೊಂದ್ ಸತ್ಕಾರ ಮಾಡ್ತಿದ್ದಾನೆ, ಮತ್ತೆ ನೀನ್ ಅವನ್ ಬಗ್ಗೆ ಹೀಗೆ ಯೋಚನೆ ಮಾಡ್ತಿದ್ಯಾ? ಅಮ್ಮ, ನಾನು ಇಲ್ಲಿಗೆ ನನ್ನ ಇಚ್ಛೆಯಿಂದ ಬಂದಿಲ್ಲ. ಆ ಶಂಭುವ ನನ್ನನ್ನ ಮತ್ತೆ ಗುಂಡಪ್ಪನ ಅಪಹರಣ ಮಾಡಿದಾನೆ. ತನ್ನ ಪಿತಾಶ್ರೀ ಬಚ್ಚಿಟ್ಟಿರೋ ಧನಕೋಶವನ್ನ ಹುಡ್ಕೋಕೆ ಬಾಧೆ ಉಂಟು ಮಾಡ್ತಿದ್ದಾನೆ ನನ್ಗೆ. ಆ ಅತಿಥಿ ಸತ್ಕಾರದ ಹಿಂದೆ ಸ್ವಾರ್ಥ ಆಗ್ತಿದೆ ಅವನು. ಆದ್ರೆ ಅವ್ರು ನಮ್ಗೆ ಎಷ್ಟು ಒಳ್ಳೆ ಉಡುಗೊರೆ ನೀಡಿದ್ದಾರೆ. ಎಷ್ಟು ಒಳ್ಳೆ ಉಡುಗೊರೆ ನೀಡಿದ್ದಾರೆ. ಓ ಶಾರದಾ ಮಹೋದಯಿ, ಇದೇ ಭ್ರಮೇಲಿ ಇರ್ಬೇಡ. ಅವ್ರು ನಿಮ್ಮನ್ನ ಅದಕ್ಕೆ ಕರ್ಕೊಂಡ್ ಬಂದಿರೋದು ಏಕೆಂದ್ರೆ ನೀವು ನನ್ ಮೇಲೆ ಒತ್ತಡ ಹೇರ್ಲಿ ಅಂತ. ಅಯ್ಯೋ, ನೀನ್ ಇಲ್ಲಿಗೆ ಯಾಕೆ ಬಂದ್ರಿ? ಇಬ್ರು ವ್ಯಕ್ತಿ ನಮ್ ನಿವಾಸಕ್ ಬಂದಿದ್ರು. ಅವ್ರು ನಮ್ಮ ಹತ್ರ ಹೇಳಿದ್ರು, ನೀನ್ ನಮ್ಗೆ ಇಲ್ಲಿಗ್ ಬರೋಕೆ ಆದೇಶ ನೀಡಿದ್ಯಾ ಅಂತ. ಅದಕ್ಕೆ ನಾವ್ ಇಲ್ಲಿಗ್ ಬಂದ್ವಿ. ಓ ಅಮ್ಮ, ನಿನಗ್ ಹುಡುಗ ಬುದ್ಧಿ ಯಾವಾಗ ಹೋಗುತ್ತೆ? ಯಾವ್ದಾದ್ರು ಅಪರಿಚಿತ ವ್ಯಕ್ತಿ ಬಂದು ನಾನ್ ಕರ್ದೆ ಅಂದ್ರೆ ನೀನ್ ಬಂದ್ಬಿಡ್ತೀಯಾ? ಏನ್ ಹೇಳ್ತಿದ್ದಾರೆ? ಶಾರದಾ ಹೇಳಿದ್ಲು, ಅದಕ್ಕೆ ನಾವ್ ಇಲ್ಲಿಗ್ ಬಂದ್ವಿ. ಅಮ್ಮ, ಇಲ್ಲ, ನಾವ್ ಹೇಳ್ತೀವಿ. ಆ ವ್ಯಕ್ತಿ ಯಾರ ತಗೊಂಡ್ ಬಂದ, ಆದ್ರೆ ಜುಮ್ಕಿ ತರೋದ್ ಮರ್ತ್ಬಿಟ್ಟ. ಅವ್ನ್ ಹೇಳ್ದ, ಒಂದ್ ವೇಳೆ ನಾವ್ ಅವನ್ ಜೊತೆ ಬಂದ್ರೆ ನಮ್ಗೆ ಜುಮ್ಕಿ ಕೊಡ್ತೀನಿ ಅಂತ. ಜುಮ್ಕಿ ಇಲ್ದೆ ಹಾರ ಸುಂದರವಾಗಿ ಕಾಣೋದಿಲ್ಲ ಅಲ್ವಾ? ಅದಕ್ಕೆ ನಾವ್ ಇಲ್ಲಿಗ್ ಬಂದ್ವಿ. ಪ್ರಾಪ್ತಿ ಆಯ್ತಾ ನಿನ್ಗೆ ಜುಮ್ಕಿ? ಹಾ, ತುಂಬಾ ಸುಂದರವಾಗಿದೆ. ನಾವ್ ಈಗ್ಲೇ ತೋರಿಸ್ತೀವಿ. ಅಯ್ಯೋ, ಇದೇ ಅದ್ರ ಅವಶ್ಯಕತೆ ಇಲ್ಲ. ಈಗ ವಿಶ್ರಾಮ ಮಾಡಿ. ನಾವೆಲ್ರೂ ರಾತ್ರಿ ಇಲ್ಲಿಂದ ಓಡ್ ಹೋಗಿದ್ದೀವಿ. ಹಾ, ಅಮ್ಮ, ಅಮ್ಮ ಏನ್ ಮಾಡ್ತಿದ್ಯಾ? ಇದರಿಂದ ಏನ್ ಮಾಡ್ತೀಯಾ? ಅಯ್ಯೋ, ಇದ್ರ ಅವಶ್ಯಕತೆ ಇರುತ್ತೆ. ಅಯ್ಯೋ, ಇದ್ರ ಅವಶ್ಯಕತೆ ಯಾಕಿರುತ್ತೆ? ನೋಡು, ಯಾವುದೇ ಸೈನಿಕರು ಇಲ್ಲ. ಈಗ ಅವಶ್ಯಕತೆ ಇದ್ರು ಅಮ್ಮನ ಲಾಟಿ ಇದೆಯಲ್ವಾ, ಬೆಳ್ಳಿ ಲೇಪನವದ್ದು. ಅಯ್ಯೋ,
ಅಮ್ಮನ್ ದಂಡದಿಂದ ನಾವೇ ಹೇಗ್ ನಡ್ಸೋಕಾಗತ್ತೆ? ಅದಕ್ಕೆ ಹುಟ್ಟಬೇಕಲ್ವಾ? ನಾವೇನಾ? ಶಾರದಾ, ಯಾವತ್ತಾದ್ರೂ ನಿನ್ ಬುದ್ಧಿನ ಪ್ರಯೋಗ ಮಾಡು. ಇಡು ಇಡು ಅದನ್ನ. ಆದ್ರೆ ನಾನು ಹೇಳಿದ್ನಲ್ಲ, ನಡ್ರಿ ನಡ್ರಿ ನಡ್ರಿ. ಗುರುವರ್ಯ, ಗುರುವರ್ಯ. ಏನು? ನಡೀರಿ. ಎಲ್ಲಿಗೆ ಹೋಗ್ಬೇಕು? ಅಯ್ಯೋ, ಓಡ್ ಹೋಗೋಕೆ. ಹಾ, ನಡೀರಿ ನಡೀರಿ, ಬನ್ನಿ. ಅಯ್ಯೋ ರಾಮ, ಈ ಭೂಮಿ ಯಾಕಲ್ಲ ಆಗ್ತಿದೆ? ಗೊತ್ತಾಗ್ತಿಲ್ಲ ಬಂಧು, ಏನು ಅರ್ಥ ಆಗ್ತಿಲ್ಲ. ಅಯ್ಯೋ ರಾಮ, ಮೊದ್ಲೇ ಯಾವ ಸೈನಿಕರು ಇಲ್ಲ. ಇದ್ಯಾವುದೋ ಜಾಲ ಅಲ್ಲ ತಾನೆ? ರಾಮಕೃಷ್ಣ, ಏನಾಯ್ತು? ಯಾಕೆ ನಿಂತ್ಕೊಂಡ್ರಿ? ನಡೀರಿ, ಬೇಗ ನಡೀರಿ. ಈಶ್ವರನ ಕೃಪೆ, ಸೈನಿಕರು ಎಲ್ಲೋ ಪ್ರಸ್ಥಾನ ಮಾಡಿದ್ದಾರೆ. ನಡೀರಿ, ಹೊರಗೆ ಹೋಗೋಣ. ಹಾ ಹಾ ಹಾ, ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಆಚಾರ್ಯರು, ಏನಾಯ್ತು? ಯಾಕೆ ಕೂತ್ರಿ? ನಡ್ರಿ ಬೇಗ, ಮುಂದೆ ನಡ್ರಿ ಬೇಗ. ಶಂಭು ಅವರೇ, ಶಂಭು ಮಹಾಶಯ, ಶಂಭು ಮಹಾಶಯ, ಇಲ್ಲಿ ನೋಡಿ, ನಿಮ್ಮ ಮಿತ್ರ ಪಂಡಿತ ರಾಮಕೃಷ್ಣ ಇಲ್ಲಿಂದ ಓಡ್ ಹೋಗ್ತಿದ್ದಾನೆ. ಶೀಘ್ರ ಬನ್ನಿ, ಬನ್ನಿ. ಶಂಭು ಅವರೇ. ಏನಾಯ್ತು ರಾಜ್ಗುರು? ಯಾಕೆ ಕಿರ್ಚ್ಕೊಂಡಿದ್ದು? ನೀವ್ ಹೇಳ್ತಿದ್ರಿ ಪಂಡಿತ ರಾಮಕೃಷ್ಣ ನಿಮ್ಮ ಮಿತ್ರರಂತ. ಆದ್ರೆ ಇವರು ಕದ್ದು ಮುಚ್ಚಿ ಅವರ ಪರಿವಾರದ ಸಮೇತ ಪಲಾಯನ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಿಮ್ಮನ್ನು ಎಚ್ಚರಿಸಿದ್ವು. ಮತ್ತಷ್ಟೇ ಅಲ್ಲ, ಭೋಜನ ಕೊಠಡಿಯಲ್ಲಿ ಇವರಿಗೆ ನೀವು ಆತಿಥ್ಯ ನೀಡ್ತಾ ಸ್ವಾದಿಷ್ಟ ಭೋಜನ ಮಾಡಿಸಿದ್ರೆ ಇವರು ಕುಳಿತಿದಾಗ ನಿಮ್ಮ ನಿಂದನೆ ಮಾಡ್ತಿದ್ರು ನಮ್ಮ ಸಮಕ್ಷ. ಮತ್ತೆ ನಮ್ಮನ್ನು ಭಯಭೀತಗೊಳಿಸ್ತಿದ್ರು. ಹೇಳ್ತಿದ್ರು ತುಂಬಾ ಕಡಿಮೆ ದಕ್ಷಿಣೆ ಸಿಗುತ್ತೆ ಅಂತ. ನಾವ್ ಹೇಳ್ದೋ, ಇಲ್ಲ ಇಲ್ಲ, ಹಾಗಾಗೋಕೆ ಸಾಧ್ಯವೇ ಇಲ್ಲ, ಅಧಿಕ ದಕ್ಷಿಣೆ ಸಿಗುತ್ತೆ ಅಂತ. ಕೊಡ್ತೀರಲ್ವಾ ಅಧಿಕ ದಕ್ಷಿಣೆ? ಇಲ್ಲಿ ನಮ್ ಪ್ರಾಣ ಸಂಕಟದಲ್ಲಿದ್ರೆ ಈ ಮುದಿಯಂಗೆ ಇನ್ನೂ ದಕ್ಷಿಣೆ ಬಗ್ಗೆ ಚಿಂತೆ ಆಗ್ತಿದೆ. ನಾವ್ ಇವರಿಗೆ ಹೇಳಿದ್ವು, ಇಲ್ಲಪ್ಪ, ಶಂಭುವ ಅಂತ ಶಂಭುವನೇ ಮಹಾನ್ ಪ್ರಸಿದ್ಧ ಸಮುದ್ರಗಳ ಶಾಕಾಲನ ಪುತ್ರ ಎಂದು. ಯಥಾಶಕ್ತಿ ನಮಗೆ ದಾನ ದಕ್ಷಿಣೆ ಅವಶ್ಯ ಕೊಡ್ತಾನೆ ಅಂತ. ಆದ್ರೆ ಇವನು ಎಲ್ಲರನ್ನು ಭ್ರಮಿತನಾಗಿ ಮಾಡಿ ಇಲ್ಲಿಂದ ಪಲಾಯನ ಮಾಡುವುದಕ್ಕೆ ಪ್ರಚೋದಿಸುತ್ತಿದ್ರು. ಪಂಡಿತ ರಾಮಕೃಷ್ಣ, ರಾಜ್ಗುರು ನಿಜ ಹೇಳ್ತಿದಾರಾ? ಹೊರಗಾಗ್ತೀನಿ. ಅಯ್ಯೋ, ಹೊರಗೆ ಹಾಕೋಕೆ ಏನ್ ಅವಶ್ಯಕತೆ ಇದೆ? ನಾವೇ ಸ್ವಯಂ ಹೋಗ್ತೇವೆ. ನಡೀರಿ. ನಾವೆಲ್ಗೂ ಬರಲ್ಲ. ಇಲ್ಲ, ನಾವು ಬರುವುದಿಲ್ಲ. ಒಳ್ಳೆ ನಿರ್ಣಯ ತೆಗೆದುಕೊಂಡಿದ್ದೀರಾ ನೀವು ರಾಜಗುರು. ಈಗ ಇದರಿಂದ ಎಲ್ಲೋ ಸತ್ಯವೂ ತಿಳಿಯುತ್ತೆ ನೀವು ಹೇಗೆ ರಾಜಗುರುವಿನ ಪದವಿಯಲ್ಲಿ ಆಸೀನರಾಗಿದ್ದೀರೆಂದು. ಪಂಡಿತ ರಾಮಕೃಷ್ಣ, ನಮಗೆ ತುಂಬಾ ಖೇದವಿದೆ ನಿಮಗೆ ಇಂಥ ವಿಚಾರವಿದೆ ನಮ್ಮ ಬಗ್ಗೆ ಎಂದು. ಒಂದ್ ವೇಳೆ ಇಲ್ಲಿ ನಿಮ್ಗೆ ಕಷ್ಟವಿದ್ದರೆ ನೀವು ನನಗೆ ಹೇಳಬೇಕಿತ್ತು. ನೀವು ನನ್ನ ಸತ್ಕಾರದಿಂದ ಪ್ರಸನ್ನರಾಗದೆ ಹೋದ್ರೆ ನೀವಿಲ್ಲಿಂದ ಪ್ರಸ್ಥಾನಿಸಬಹುದು, ಹೋಗ್ಬೋದು. ನಿಜವಾಗ್ಲೂ? ಧನ್ಯವಾದ ಧನ್ಯವಾದ ಧನ್ಯವಾದ. ಶೀಘ್ರ ಪ್ರಸ್ಥಾನ ಮಾಡೋಣ. ಒಳ್ಳೇದು ಒಳ್ಳೇದು, ಹೋಗಿ 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 ಹೋಗಿ. ಅಯ್ಯೋ, ಏನಾಯ್ತು? ಯಾಕೆ ನಿಂತ್ಕೊಂಡ್ರೆ? ಯಾಕೆ ಕೂಗ್ತಿದ್ದೀರಾ? ನಾವು ನೀರಿನ ಹಡಗಿನ ಮೇಲೆ ನಿಂತಿದ್ದೀವಿ. ಇಲ್ಲಿಂದ ಹೋಗೋಕೆ ಯಾವ ಮಾರ್ಗನೇ ಇಲ್ಲ. ಈಗ ಅರ್ಥ ಆಯ್ತು ಭೂಮಿ ಯಾಕೆ ಹಾಗೆ ಅಲ್ಲಾಡೋ ಹಾಗಾಗ್ತಿತ್ತು ಅಂತ. ಅಯ್ಯೋ ಶಾರದಾ, ಅಮ್ಮ ಶಾರದಾ, ನೀವು ನನಗೆ ಮೊದಲೇ ಹೇಳಕ್ ಆಗ್ತಿರ್ಲಿಲ್ವೇನೋ? ಅದಕ್ಕೆ ನಾವು ನಮ್ ಕೈಯಲ್ಲಿ ಹುಟ್ಟನ ಎತ್ಕೊಂಡಿದ್ವಿ. ನಮ್ಗನ್ಸ್ತು ನೀವೆಲ್ಲೋ ತೆಪ್ಪದ ವ್ಯವಸ್ಥೆ ಮಾಡಿದೀರಾ ಅಂತ. ಶಾರದಾ ಮಹೋದಯಿ, ಒಂದ್ ವೇಳೆ ನಾನೇನಾದ್ರೂ ತೆಪ್ಪದ ವ್ಯವಸ್ಥೆ ಮಾಡಿದಿದ್ರೆ ಹುಟ್ಟಿನ ವ್ಯವಸ್ಥೆ ಸ್ವಯಂ ಮಾಡ್ತಿರ್ಲಿಲ್ವೇನೋ? ಅದ್ ನಮಗ್ ಗೊತ್ತಿರ್ಲಿಲ್ಲ. ನಾವ್ ನಿಮ್ ಅರ್ಧಾಂಗಿ ಅಲ್ವಾ, ಅದಕ್ಕೆ ನಮ್ ಜವಾಬ್ದಾರಿ ನಿಮ್ ಕಾರ್ಯಕ್ಕೆ ಸಹಾಯ ಮಾಡೋದು. ನಾವ್ ನಮ್ ಕರ್ತವ್ಯ ನಿಭಾಯಿಸ್ತಿದ್ವಿ. ಹೇ ಭಗವಂತ, ದೂರದವರೆಗೂ ನೀರಿದೆ, ಏನ್ ಮಾಡ್ಲಿ? ಹೇಳಿರ್ಲಿಲ್ವಾ ನಾನು ಇದು ಅವಶ್ಯ ಜಾಲ ಅಂತ? ಮೀನ್ಸಿಗೆ
ಸಿಗಾಕೊಳ್ಳಲ್ಲದೆ ನನ್ನ ಸಿಗಾಕ್ಸ್ದೆ ಈಗೇನ್ ಮಾಡ್ತೀಯ? ಗೊತ್ತಿಲ್ಲ ಬಂಧು, ಈಗ ಅದೇ ಮಾಡ್ಬೇಕು. ಆ ಶಂಭುವ ಬಯಸ್ದ ಹಾಗೆ